ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಆ, ಕಾದಂಬರಿಯ ವಾಚನ ತಂತು ಕಾದಂಬರಿ ಎಸ್.ಎಲ್. ಭೈರಪ್ಪ ಅವರದು. ರವೀಂದ್ರ ಪತ್ರಕರ್ತ ಆ, ಸರಸ್ವತಿ ವಿಗ್ರಹ ಕಳೆದು ಹೋಗಿದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾಗ ಅನೂಪ ಅವರ ಮಗ ಕದ್ದದ್ದು, ಶಾಲೆಯಲ್ಲಿ ಕದ್ದದ್ದು, ಮನೆಯಲ್ಲಿ ದುಡ್ಡು ಕದಿತಿದ್ದು, ಮತ್ತೆ ಮಾಂಸಾಹಾರ, ಇವರು ಶಾಕಾಹಾರಿಗಳಾಗಿದ್ರು, ಮಾಂಸಾಹಾರ ತಿಂದ ಇದ್ದಿದ್ದು, ಅವನ ಸ್ನೇಹಿತರ ತಂದೆ ತಾಯಿಯ ಉಡಾಫೆಯ ಮಾತುಗಳು, ಇವುಗಳನ್ನೆಲ್ಲ ನೋಡಿದ್ವಿ. ಮುಂದಿನ ಭಾಗ. ಮಾಂಸಾಹಾರದ ವಿಷಯದಲ್ಲಿ ಅವನು ಬಹಳವಾಗಿ ಆಲೋಚಿಸಿದ್ದಾನೆ. ಒಂದು ಪ್ರಾಣಿಯು ಇನ್ನೊಂದನ್ನು ತಿಂದು ಬದುಕುವುದು ಪ್ರಾಣಿ ಸಂಕುಲದಲ್ಲಿ ಇದ್ದದ್ದೇ. ಶಾಕಾಹಾರಿ ಪ್ರಾಣಿಗಳು ತೀರ ವಿರಳ. ಮಾಂಸಭಕ್ಷಣೆಯನ್ನು ನಿಷೇಧಿಸಿರುವ ಧರ್ಮಗಳು ಕಡಿಮೆಯೇ. ವೈದಿಕರು ಮೂಲತಃ ಮಾಂಸಾಹಾರಿಗಳೇ. ಬುದ್ಧನು ವಿನಾಕಾರಣ ಪ್ರಾಣಿಗಳ ಬೇಟೆ ಆಡುವ ಕ್ಷತ್ರಿಯರ ಹವ್ಯಾಸವನ್ನು ನಿಷೇಧಿಸಿದನೆ ಹೊರತು ಮಾಂಸಭಕ್ಷಣೆಯನ್ನು ನಿಲ್ಲಿಸಲಿಲ್ಲ. ಅವನು ಸತ್ತದ್ದು ಅವನು ತಿಂದ ಮಾಂಸದ ದೋಷದಿಂದಲೇ ಎಂದು ತಾನು ಓದಿದ್ದುದು ನೆನಪಿಗೆ ಬಂತು. ವಾಸ್ತವವಾಗಿ ಸಕಲ ಜೀವಿಗಳಲ್ಲೂ ಇರುವ ಜೀವವನ್ನು ಗೌರವಿಸುವ ತಳಹದಿಯ ಮೇಲೆ ಅಹಿಂಸೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದವರು ಜೈನರು. ಅವರಿಂದ ಪ್ರಭಾವಿತರಾದ ಬ್ರಾಹ್ಮಣರು ಕ್ರಮೇಣ ಮಾಂಸತ್ಯಾಗ ಮಾಡಿದ್ದು ಮಾತ್ರವಲ್ಲ, ಯಜ್ಞ ಯಾಗಾದಿಗಳಲ್ಲಿ ಪ್ರಾಣಿವಧೆಯನ್ನು ಕೈಬಿಟ್ಟು ಹಿಟ್ಟಿನ ಪಶುವಿನ ಆಹುತಿಯನ್ನು ಆರಂಭಿಸಿದರು. ವಧೆಯನ್ನು ನಿಲ್ಲಿಸಿದರೂ ಅದರ ಸಂಕಲ್ಪವನ್ನು ಉಳಿಸಿಕೊಂಡೇ ವಧೆ ಮಾಡಿದಷ್ಟೇ ಪಾಪವೆಂದು ಜೈನರು ಎತ್ತಿ ತೋರಿಸಿದರು. ಇವೆಲ್ಲವನ್ನೂ ಅವನು ಓದಿ ತಿಳಿದಿದ್ದಾನೆ. ಒಟ್ಟಿನಲ್ಲಿ ಮಾಂಸಭಕ್ಷಣ ನಿಷೇಧವು ಮಾನವನ ನೀತಿಯ ಬೆಳವಣಿಗೆಯಲ್ಲಿ ಒಂದು ಮುಖ್ಯವಾದ ಮಜಲು ಎಂಬುದು ಅವನ ನಂಬಿಕೆ. ಮಾಂಸ ತಿನ್ನುವ ಜಾತಿಯವರು ಕೂಡ ಕ್ಷುದ್ರ ದೇವತಾ ಪೂಜೆಯ ದಿನ ಹೊರತು ಬೇರೆ ದೇವರ ಪೂಜೆಗಳಲ್ಲಿ ಕಡಿಯುವುದಿಲ್ಲ. ಅಜ್ಜಿಯ ಮನೆಯಲ್ಲಿದ್ದಾಗ ತಾನೇ ನೋಡಿದ್ದಾನೆ. ಅವನ ಸ್ನೇಹಿತ ಮರಿಯಪ್ಪ ಗೌಡನ ಮನೆಯಲ್ಲಿ ಮಾಂಸದ ಅಡಿಗೆಯನ್ನು ಜಗುಲಿಯ ಮೇಲಿನ ಬಚ್ಚಲ ಒಲೆಯಲ್ಲಿ ಬೇಯಿಸುತ್ತಿದ್ದನು. ನಿತ್ಯದ ಒಳಗಿನ ಅಡಿಗೆ ಒಲೆಯಲ್ಲಿ ಉಳಿದ ಅನ್ನ, ಮುದ್ದೆ, ಪಾಯಸಗಳು. ಮಾಂಸದ ಅಡಿಗೆಯನ್ನು ತೊಟ್ಟಿಯಲ್ಲಿ ಕುಂತು ಉಣ್ಣುತ್ತಿದ್ದರೆ ಹೊರತು ಒಳಗಿನ ಅಡಿಗೆ ಮನೆಗೆ ಎಂದೂ ಒಯ್ಯುತ್ತಿರಲಿಲ್ಲ. ಅವರು ತಿಂದರೂ ಅವರ ಜಾತಿಯ ಸ್ವಾಮಿಗಳು ತಿನ್ನುವುದಿಲ್ಲ. ತಿನ್ನುವುದು ತಪ್ಪೆಂಬ ಅರಿವು, ಗ್ರಹಿಕೆಗಳು ತಿನ್ನುವ ಜಾತಿಗಳಲ್ಲೆಲ್ಲ ಈ ಅರಿವನ್ನು ಉದ್ದೇಶಿಸಿಯೇ ಮಹಾತ್ಮರು ಅಹಿಂಸೆಯ ಆಂದೋಲನವನ್ನು ರಾಷ್ಟ್ರದ ನೈತಿಕ ಹಾಗೂ ಜೀವನ ವಿಧಾನವನ್ನಾಗಿ ಮಾಡಲು ಹೆಣಗಿದರು. ಸ್ವಾತಂತ್ರ್ಯ ಸಾಧನೆಯ ವಿಧಾನವನ್ನಂತೂ ಸಫಲವಾಗಿ ಮಾಡಿದರು. ಆದರೆ ಸ್ವಾತಂತ್ರ್ಯ ಬಂದ ತಕ್ಷಣ ಆಗಲೇ ಮಹಾತ್ಮರು ಕೊಲೆಯಾದರಲ್ಲ. ದೇಶದ ಆಹಾರ ಶೈಲಿಯೇ ಬದಲಾಯಿಸಿತು. ಮೊದಲು ಎಲ್ಲೋ ಅಪೂರ್ವಕ್ಕಿದ್ದ ಮಿಲಿಟರಿ ಹೋಟೆಲ್ಗಳು ಈಗ ವೆಜ್, ನಾನ್ ವೆಜ್ ಜೊತೆಯಾಗಿಲ್ಲದ ಹೋಟೆಲೇ ಕಡಿಮೆ. ಎಷ್ಟೋ ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಸಸ್ಯಾಹಾರಿ ಖಾದ್ಯಗಳ ಸಂಖ್ಯೆ ತೀರಾ ಕಡಿಮೆ. ಅನೂಚಾನವಾಗಿ ತಿನ್ನದಿರುವ ಬ್ರಾಹ್ಮಣ, ಲಿಂಗಾಯತ, ವೈಶ್ಯ, ಜೈನ ಹುಡುಗ ಹುಡುಗಿಯರು ಸಲೀಸಾಗಿ ನಾನ್ ವೆಜ್ ರೆಸ್ಟೋರೆಂಟ್ಗಳಿಗೆ ಲಗ್ಗೆ ಹಾಕಿ ಇಲ್ಲದಿದ್ದರೆ ತಾವು ಹಿಂದುಳಿಯುತ್ತೇವೆಂಬ ಅಂಜಿಕೆಯೋ. ವರಗಳು ವಧು ಪರೀಕ್ಷೆಯ ಸಮಯದಲ್ಲಿ ಮುಂದೆ ನಾವಿಬ್ಬರು ಸಂಸಾರ ಹೂಡಿದಾಗ ನಾನ್ ವೆಜ್ ಅಡಿಗೆ ಮಾಡೋಕೆ ನಿನ್ನ ಆಕ್ಷೇಪವಿರಕೂಡದು ಎಂದು ಕರಾರು ಹಾಕ್ತಾರಂತೆ. ಒಪ್ಪದಿದ್ದರೆ ನಿನ್ನನ್ನು ಮದುವೆಯಾಗುವುದಿಲ್ಲ ಎಂಬ ಅರ್ಥದಲ್ಲಿ ಕಳೆದ ಸಲ ಗುಜರಾತಿಗೆ ಹೋದಾಗ ನೋಡಿದ್ದು. 90% ಸಸ್ಯಾಹಾರಿಗಳಿದ್ದ ಆ ಜೈನ್ ವೈಷ್ಣವ ನಾಡಿನಲ್ಲಿ ಈಗಲೂ ಎಲ್ಲೆಲ್ಲೂ ನಾನ್ ವೆಜ್ ರೆಸ್ಟೋರಾಗಳು. ಹೊಸ ಕಾಲದ ಹುಡುಗ ಅನೂಪನಿಗೆ ಚಿಕನ್ ರುಚಿ ಹತ್ತಿರುವುದು ಹಳೆಯ ನೀತಿಯ ತಾನು ವಿಪರೀತ ಕಟುವಾಗಿ ನೋಡುತ್ತಿದ್ದೇನೆಯೇ ಎಂದು ತನ್ನಲ್ಲಿ ತಾನು ಮರುಚಿಂತನೆ ಮಾಡುತ್ತಿದ್ದ. ರೆಸ್ಟೋರಾದಲ್ಲಿ ತನ್ನ ಜೊತೆಯ ಸ್ನೇಹಿತನು ಮಾಂಸದ ವಸ್ತುವನ್ನು ದಾಲ್, ಚಪಾತಿಗಳನ್ನು ಆರ್ಡರ್ ಮಾಡಿ ಒಂದೇ ಮೇಜಿನ ಮುಂದೆ ಅಕ್ಕಪಕ್ಕದ ಕುರ್ಚಿಗಳಲ್ಲಿ ಕೂತು ತಿನ್ನುವಷ್ಟು ಸಹನೆ ನನಗಿದೆ. ಹಾಗೆಯೇ ಮಗ ಕೂಡ ತಿಂದರೆ ತಿಂದುಕೊಳ್ಳಲಿ, ಆದರೆ ವಾರಕ್ಕೊಂದು ದಿನ ಇಷ್ಟು ದುಡ್ಡು ಅಂತ ಕೊಟ್ಟು ಸಮಾಧಾನ ಪಡಿಸಿದರೆ ಹೇಗೆ? ನಮ್ಮ ಪರಿಹಾರ ಹೊಳೆಯಿತು. ಆದರೆ ಮನಸ್ಸು ಅದಕ್ಕೆ ಒಪ್ಪಿಕೊಳ್ಳಲಿಲ್ಲ. ಸ್ನೇಹಿತರ ವಿಷಯವೇ ಬೇರೆ, ಪ್ರಪಂಚದ 90% ಜನದ ವಿಷಯ ಬೇರೆ. ತನ್ನ ನೀತಿ ಸಂವೇದನೆಯಲ್ಲಿ ಭಾಗಿಯಾಗದ ಮಗನೆಂದು ಸ್ವೀಕರಿಸಿ ಪ್ರೀತಿಸುವುದಾದರೂ ಹೇಗೆ ಎಂಬ ಅಸಾಧ್ಯತೆ ಕಾಣತೊಡಗಿತು. ತಾನು ದಿಲ್ಲಿಯಲ್ಲಿ ಓದುವಾಗ, ಆಗ ತಾನೇ ಹೈಸ್ಕೂಲ್ ಮುಗಿಸಿ ಕಾಲೇಜಿನಲ್ಲಿ ಇಂಟರ್ವ್ಯೂಗೆ ಸೇರಿದ್ದಾಗ ಒಂದು ಘಟನೆ ತನ್ನ ಆಹಾರದ ಆಯ್ಕೆಯಲ್ಲಿ ನಿರ್ಣಾಯಕ ಪ್ರಭಾವ ಬೀರಿದುದು ನೆನಪಿಗೆ ಬರುತ್ತಿದೆ. ಫುಟ್ಬಾಲ್ ಆಟದಲ್ಲಿ ಮೊದಲನಿಗನಾಗಬೇಕೆನ್ನುವುದು ನನ್ನ ಆಸೆ. ಆದರೆ ಬಹುಬೇಗ ಬಳಲಿಕೆಯಾಗುತ್ತಿತ್ತು. ಸ್ಪೋರ್ಟ್ಸ್ ಟೀಚರ್ ಅಸ್ಲಂ ಕೇಳಿದರು, ನಿನ್ನದು ಯಾವ ಜಾತಿ? ಬ್ರಾಹ್ಮಣ್. ಕಾಶ್ಮೀರಿ ಬ್ರಾಹ್ಮಣನೋ, ಯುಪಿ ಬ್ರಾಹ್ಮಣನೋ? ಕರ್ನಾಟಕದ ಬ್ರಾಹ್ಮಣ. ಹಾಗೆಂದರೆ ಗೊತ್ತಾಗೋದಿಲ್ಲ. ಮಾಂಸ ತಿಂತೀಯೋ ಇಲ್ಲವೋ? ತೂತು. ಮಾಂಸದ ಹೆಸರು ಕೇಳಿದ್ರೇನೆ ತೂತು ಅಂತೀಯಾ? ನಾವೆಲ್ಲ ತಿನ್ನೋ ಪದಾರ್ಥ ಅದು, ತಿಳ್ಕೊ. ನೀನು ದಿನ ಒಂದೊಂದು ಪ್ಲೇಟ್ ಬಿರಿಯಾನಿ ತಿನ್ನದಿದ್ದರೆ ಫುಟ್ಬಾಲ್ ಆಡೋಕೆ ಸಾಧ್ಯವೇ ಇಲ್ಲ. ಇಲ್ಲ ಅಂದ್ರೆ ಹುಡುಗಿಯರ ಹಾಗೆ ಬ್ಯಾಡ್ಮಿಂಟನ್ ಆಡು ಹೋಗು. ಹುಡುಗಿಯರ ಹಾಗೆ ಅಂದದ್ದರಿಂದ ನನ್ನಲ್ಲಿ ಹಠ ಹುಟ್ಟಿತು. ಫುಟ್ಬಾಲನ್ನೇ ಆಡಬೇಕು, ಮೊದಲಿಗನೇ ಆಗಬೇಕು. ಬಿರಿಯಾನಿ ತಿಂದ್ರೂ ಪರವಾಗಿಲ್ಲ ಎಂದು ಮನೆಯಿಂದ ದೂರ ಅಜ್ಮಾಲ್ ಖಾನ್ ರೋಡಿನ ಹತ್ತಿರ ಒಂದು ನಾನ್ ವೆಜ್ ಹೋಟೆಲ್ಗೆ ಹೋಗಿ
ಕೂರುವಾಗಲೇ ಮನಸ್ಸಿನಲ್ಲಿ ಮಾಡಬಾರದ ಕೆಲಸ ಮಾಡುತ್ತಿರುವ ಭಾವ. ಹತ್ತಿರ ಬಂದು ಏನು ಬೇಕೆಂದು ಕೇಳಿದ ಸಪ್ಲೈಯರ್ಗೆ ಬಿರಿಯಾನಿ ಎನ್ನುವಾಗ ಗಂಟಲು ಒಣಗಿ ಬಂತು. ಅವನು ಬರೆದುಕೊಂಡು ಹೋದ. ತುಸು ಹೊತ್ತಿನಲ್ಲಿ ಒಂದು ಪ್ಲೇಟ್ನಲ್ಲಿ ಚಮಚದೊಡನೆ ತಂದಿಟ್ಟ. ಅದನ್ನೇ ದಿಟ್ಟಿಸಿ ನೋಡುವಾಗ ಅಗಳು ಯಾವುದು, ಮಾಂಸದ ಚೂರುಗಳಾವುವು ಎಂದು ಕಣ್ಣು ವಿಂಗಡಿಸುತ್ತಿತ್ತು. ಮಾಂಸದ ಚೂರುಗಳನ್ನು ನೋಡುತ್ತಿರುವಾಗ ಇದ್ದಕ್ಕಿದ್ದಂತೆ ಅಜ್ಜಿಯ ಊರಿನಲ್ಲಿದ್ದಾಗ ಮನೆಯಲ್ಲಿ ಹಸು ಸೀತಮ್ಮನ ನೆನಪು ಬಂತು. ಸೌಮ್ಯವಾದ ಪ್ರೀತಿ ತುಂಬಿದ ಕಣ್ಣುಗಳು, ಹ್ಮ್ ಎಂದು ಅಕ್ಕರೆಯಿಂದ ಮೂಸುವ ಮುಸುಡಿ, ಇದ್ದ 2 ಕೊಂಬುಗಳು, ಅಲಂಕಾರಕ್ಕೆ ಹೊರತು ಯಾರನ್ನು ಹಾಯಲು ಅಲ್ಲವೇ ಅಲ್ಲ. ಹಾಲು ಕರೆಯುವಾಗ ಒಂದು ದಿನವೂ ಉದಯದ ಅತ್ತಿತ್ತ ಚಲಿಸದೆ ತನ್ನ ಕರುವನ್ನು ನೆಕ್ಕುತ್ತಾ ನಿಲ್ಲುತ್ತಿತ್ತು. ಆ ನಮ್ಮ ಸೀತಮ್ಮನನ್ನು ಏನಾದರೂ ಕೊಂದು ಈ ಬಿರಿಯಾನಿ ಮಾಡಿದಾರೆಯೇ ಎಂಬ ಅನುಮಾನ ಹುಟ್ಟಿತು. ನನ್ನ ಕಣ್ಣುಗಳಲ್ಲಿ ಮಂಜು ತುಂಬಿತು. ಜೊತೆಗೆ ಅಜ್ಜಿಯ ನೆನಪು. ಗೌರಿ ಹಬ್ಬದ ದಿನ ಅಜ್ಜಿಯ ಅರಿಶಿನ ಒಡಲು, ಹಸಿರು ಸೆರಗಿನ ರೇಷ್ಮೆ ಸೀರೆಯನ್ನುಟ್ಟು ಕೆನ್ನೆಗಲ್ಲಗಳಲ್ಲಿ ಎದ್ದು ಕಾಣುವಷ್ಟು ಅರಿಶಿನ ತೊಡೆದು, ಹಣೆಗೆ ಕುಂಕುಮ ಚಂದ್ರವಿಟ್ಟು, ದೊಡ್ಡ ಓಲೆ ಮೂಗುಬೊಟ್ಟು, ಕೊರಳಿಗೆ ಚಿನ್ನದ ಸರ, ಅಡ್ಡಿಕೆ ಹಬ್ಬ ಅಂತ ಸೀತಮ್ಮನ ಕೆನ್ನೆಗೂ ಅರಶಿನ ತೊಡೆದು, ಹಣೆಗೆ ಕುಂಕುಮ ಚಂದ್ರಗಳನ್ನಿಟ್ಟು, ಕೊಂಬಿಗೆ ಅರಶಿನ ಬಳಿದು, ಕೊರಳಿಗೆ ಶೇವಂತಿಗೆ ಹೂವಿನ ಹಾರ ಕಟ್ಟಿ, ಅಜ್ಜಿ ಬೇರೆಯಲ್ಲ, ಸೀತಮ್ಮ ಬೇರೆಯಲ್ಲ. ನಮ್ಮ ಅಜ್ಜಿಯನ್ನೇ ಕೊಯ್ದು ಮಾಂಸ ಮಾಡಿ ಈ ಬಿರಿಯಾನಿ ಮಾಡಿದಾರೋ ಎನ್ನಿಸಿ ಮಂಜಾಗಿದ್ದ ಕಣ್ಣುಗಳಲ್ಲಿ ಬಳಬಳನೆ ಸುರಿಯುವಷ್ಟು ನೀರು ತುಂಬಿತು. ಗಲ್ಲಾದ ಮೇಲೆ ಕೂತಿದ್ದ ಹೋಟೆಲ್ನ ಮಾಲೀಕ ಎದ್ದು ಬಂದು, ಯಾಕೆ, ಏನಾಯಿತು ಎಂದದ್ದಕ್ಕೆ ನಾನು ಏನೂ ಇಲ್ಲ ಅಂದರೆ, ಬಿಡದೆ ಯಾಕೆ ಹೇಳು, ನನ್ನ ಕೈಲಿ ಹೇಳು ಎಂದು ಬೆನ್ನು ಸವರಿದಾಗ ನಾನು ಎಲ್ಲವನ್ನೂ ಹೇಳಿಬಿಟ್ಟೆ. ಯಾರು ನಿನ್ನ ಸ್ಪೋರ್ಟ್ಸ್ ಮೇಸ್ಟ್ರು? ಏನವನ ಹೆಸರು? ಅಸ್ಲಾಂ? ತುರುಕರೋನಾ? ಪಂಡಿತರ ಹುಡುಗರಿಗೆ ಮಾಂಸ ತಿನ್ನಿಸಿ ತಮ್ಮ ಜಾತಿಗೆ ಸೇರ್ಸ್ಕೋಬೇಕು ಅಂತ ಅವ್ರು ಹಿಕ್ಮತ್ ತಿಳ್ಕ. ತಿನ್ನೋ ಜಾತಿ ತಿಂದಿದ್ರೆ ಪುಣ್ಯವೇ, ತಿಂದಿರೋ ಜಾತಿ ತಿಂದ್ರೆ ಮಹಾಪಾಪ. ನನ್ನ ತಮ್ಮನೇ ಇದ್ದಾನೆ ಪಹಲವಾನ್, ಮಾಂಸ ಮೊಟ್ಟೆ ಮುಟ್ಟೋದಿಲ್ಲ. ದಿನ ಪಿಸ್ತಾ ಬಾದಾಮ್ ಮಿಶ್ರಿ ಖಜೂರ್ ಒಂದೊಂದು ಬೊಗಸೆ ಅರೆದು ಹಾಲಿನಲ್ಲಿ ಕುಡಿದು ಪಂಜಾಬ್ನೆಲ್ಲ ಹೊಡೆದು ಬಂದಿದ್ದಾನೆ. ನಿಮ್ಮ ಮನೇಲೆ ಹೋಗಿ ನಿನ್ಗೂ ಪಿಸ್ತಾ ಬಾದಾಮ್ ಮಿಶ್ರಿ ಖಜೂರ್ ಹಾಕಿ ಅರೆದು 2 ಬಡ ಲೋಟ ಖೀರ್ ಮಾಡಿಕೊಡಿ ಅಂತ ದಿನ ಕೇಳು. ಫುಟ್ಬಾಲ್ ಯಾವ ಗ್ವಾಪಾಳದ ಆಟ ಎಂದು ನನ್ನನ್ನು ಸಮಾಧಾನಪಡಿಸಿ ಹೊರಗೆ ಕಳಿಸಿದ ಮಾಲೀಕನ ಮೇಲೆ ನನ್ನನ್ನು ಪಾರು ಮಾಡಿದ ರಕ್ಷಕ ಎಂಬ ಕೃತಜ್ಞತೆ ಹುಟ್ಟಿತು. ಮನುಷ್ಯನ ನೀತಿ ಸಂವೇದನೆಯ ಬೀಜಗಳಲ್ಲೆಲ್ಲ ಎಳೆ ಬಾಲ್ಯದಲ್ಲಿ ಮೊಳಕೆಯಾಗುತ್ತವೆ. ಅಂಥದ್ದೇನಿದ್ದರೂ ವಿವರಗಳ ಕೃಷಿ ಎಂದು ಎಲ್ಲೋ ಓದಿದ ನೆನಪಾಯಿತು. ನನಗೆ ಅಜ್ಜಿಯಿಂದಾದ ಅನುಭವ ಸಂಸ್ಕಾರಗಳು ಅನೂಪನಿಗೆ ಆಗಲಿಲ್ಲ. ಅವನಿಗಾದದ್ದೆಲ್ಲ ಅವನಮ್ಮನ ಪ್ರಭಾವ, ಟಿವಿ, ಸಿನಿಮಾ, ಆರೋಢನಂತ ನೆರೆಹೊರೆಯವರು ಎಂಬ ವ್ಯತ್ಯಾಸ ಹೊಳೆದು ಮಗನ ಮೇಲಿನ ಕೋಪ ಕಡಿಮೆಯಾಯಿತು. ಅವನ ವರ್ತನೆ ತಾಳ್ಮೆಯಿಂದ ಅರ್ಥ ಮಾಡಿಕೊಳ್ಳಬೇಕು ಎಂದುಕೊಂಡ. ಸರಸ್ವತಿ ವಿಗ್ರಹ ಕಳಕೊಂಡ ಸುದ್ದಿ ಪ್ರಕಟವಾದದ್ದರಿಂದ ಸರ್ಕಾರ ಏನೂ ಮಾಡಲಿಲ್ಲ. ಗೃಹ ಖಾತೆಯಾಗಲಿ ಮುಜರಾಯಿ ಖಾತೆಯಾಗಲಿ ತಾವದನ್ನು ಓದಿಯೇ ಇಲ್ಲವೆಂಬಂತೆ ಇದ್ದವು. ವಾಸ್ತವವಾಗಿ ಓದಿಲ್ಲದೆಯೂ ಇರಬಹುದು. ಆದರೆ ಹಲವಾರು ಓದುಗರ ಪತ್ರಗಳು ಬಂದವು. ದೇಶದ ಸಂಸ್ಕೃತಿಯನ್ನು ಕದ್ದು ಮಾರುವ ಹೀನರನ್ನು ಪತ್ತೆ ಮಾಡಿ ಪಾಶಿಗೆ ಎನ್ನುವಂತಹ ನೈತಿಕ ಆಕ್ರೋಶದ ಗ್ರಾಮಗಳ ಜನಗಳ ಅಲಕ್ಷ್ಯವನ್ನು ಧಿಕ್ಕರಿಸುವವರೆಗೆ ಹಲವು ಕಾಗದಗಳು. ಅವುಗಳಲ್ಲಿ ಕೆಲವನ್ನು ಆಯ್ದು ಪ್ರಕಟಿಸಿಯೂ ಆಯಿತು. ರವೀಂದ್ರನಲ್ಲಿ ಒಂದು ಆಶೆ ಹುಟ್ಟಿತು. ದೇವಸ್ಥಾನದ ಹಳೆಯ ಮರದ ಬಾಗಿಲು ಹಾಳಾಗಿ 10 ವರ್ಷಗಳಾದರೂ ಅದನ್ನು ರಿಪೇರಿ ಮಾಡಿಸುವ ದಿಕ್ಕಿಲ್ಲದೆ ಹೀಗಾಗಿದೆ. ಒಂದು ಬಾಗಿಲನ್ನಾದರೂ ಮಾಡಿಸಿಕೊಟ್ಟರೆ, ತಾನೇ ಖರ್ಚು ವಹಿಸಿ ಮಾಡಿಸಿಕೊಟ್ಟರೆ, ಒಳಗೆ ಕತ್ತೆ ನಾಯಿಗಳು ನುಗ್ಗಿ ಮಲಮೂತ್ರ ಮಾಡುವುದಾದರೂ ನಿಲ್ಲುತ್ತದೆ. ಗುಡಿಯನ್ನು ಅರ್ಚಕರು ಶುದ್ಧವಾಗಿಟ್ಟುಕೊಳ್ಳಬಹುದು. ಇನ್ನುಳಿದ ವಿಗ್ರಹಗಳಾದರೂ ಸುರಕ್ಷಿತವಾಗಿ ಉಳಿಯುತ್ತವೆ. ತಾನೊಮ್ಮೆ ಊರಿಗೆ ಹೋಗಿ ಏನಾದರೂ ಮಾಡಬೇಕು. ಊರಿನ ಪ್ರಮುಖರ ಒಂದು ಸಭೆ ಮಾಡಿ ಅವರಿಗೆ ತಮ್ಮೂರಿನಲ್ಲಿರುವ ಸಂಸ್ಕೃತಿಯ ಅಮೂಲ್ಯ ಕೊಡುಗೆಗಳನ್ನು ವಿವರಿಸಿ ಅವರೆಲ್ಲ ಅದರ ರಕ್ಷಣೆಯಲ್ಲಿ ಆಸಕ್ತಿ ವಹಿಸುವಂತೆ ಮಾಡಬೇಕು ಎಂದುಕೊಂಡ. ಆ ಆಲೋಚನೆಯಲ್ಲಿ 1 ವಾರ ಕಳೆಯಿತು. ಅನಂತರ ಒಂದು ದಿನ ಹೀಗೆ ದಿನ ತಳ್ಳುವುದು ಬೇಡವೆಂದು ನಿರ್ಧಾರ ಮಾಡಿ ಆಫೀಸಿಗೆ 3 ದಿನ ರಜೆ ಹಾಕಿ ಹೊರಟು ಬಿಟ್ಟ. ಕಾರು ತೆಗೆದುಕೊಂಡು ಹೋಗಬಹುದು, ಆದರೆ ತಾನು ಎಲ್ಲಿ ಇಳಿದುಕೊಳ್ಳುತ್ತೇನೆಯೋ, ಕಾರು ನಿಲ್ಲಿಸಲು ಅನುಕೂಲವಿದೆಯೋ ಇಲ್ಲವೋ, ಆದ್ದರಿಂದ ಬಸ್ಸಿನಲ್ಲೇ ಹೋಗುವುದು ಉತ್ತಮ ಎಂದುಕೊಂಡು ಹೆಚ್ಚು ಬಟ್ಟೆ ಬರೆಗಳನ್ನು ತೆಗೆದುಕೊಳ್ಳದೆ 2 ಲುಂಗಿ 4 ಶರ್ಟು, ಸಣ್ಣ ಅಟ್ಯಾಚಿ ಹಿಡಿದು ಕ್ಯಾಮೆರಾ ಹಾಕಿಕೊಂಡು ಬ್ಯಾಂಗ್ಳೂರು ಬಸ್ ಸ್ಟ್ಯಾಂಡಿಗೆ ನಡೆದ. ಬಸವನಪುರಕ್ಕೆ 2 ದಾರಿಗಳು. ಕುಣಿಗಲ್ ಹಿರಿಸಾವೆಯ ಮಾರ್ಗ ಚನ್ನರಾಯಪಟ್ಟಣದಲ್ಲಿ ಇಳಿದು ಅಲ್ಲಿಂದ ತಿಪಟೂರಿಗೆ ಹೋಗುವ ಬಸ್ಸು ಹತ್ತಿದರೆ ನಡುವೆಯೇ ಸಿಕ್ಕುತ್ತದೆ. ಅಥವಾ ತುಮಕೂರು ಮಾರ್ಗ ತಿಪಟೂರಿನಲ್ಲಿ ಇಳಿದು ಚನ್ನರಾಯಪಟ್ಟಣಕ್ಕೆ ಹೋಗುವ ಬಸ್ಸು ಹತ್ತಿದರೂ ಅದೇ ನಡುವೆ ಸಿಕ್ಕುತ್ತದೆ. ಯಾವ ಬಸ್ಸು ಮೊದಲು ಸಿಕ್ಕುತ್ತದೋ ಅದು ಎಂದುಕೊಂಡು ಸ್ಟ್ಯಾಂಡಿಗೆ ಹೋದಾಗ ಚನ್ನರಾಯಪಟ್ಟಣದ ಮಾರ್ಗ ಹಾಸನಕ್ಕೆ ಹೋಗುವುದು ಸಿದ್ಧವಾಗಿತ್ತು. ಬೆಂಗಳೂರು ಕಳೆದು ಯಶವಂತಪುರ ಕಳೆದು ನೆಲಮಂಗಲ ಕಳೆದು ಬಲಕ್ಕೆ ಶಿವಗಂಗೆ ಬೆಟ್ಟ, ಎಡಕ್ಕೆ ಹೊಲಗಳ ಬಯಲು, ಎದುರಿಗೆ ರಸ್ತೆಯ 2 ಬದಿಯ ಆಲದ ಗೋಣಿಯ ಮರಗಳು ಕಾಣತೊಡಗಿದಾಗ ಅವನ ಮನಸ್ಸು
ಒಂದು ಸಮಸ್ಯೆ ಮನಸ್ಸನ್ನು ಒಂದು ಸಮಸ್ಯೆ ಆವರಿಸಿಕೊಂಡಿತ್ತು. ನೇರವಾಗಿ ಅಟ್ಯಾಚಿ ಹಿಡಿದು ಊರಿಗೆ ಹೋಗುವುದು ಅಥವಾ ಚನ್ನರಾಯಪಟ್ಟಣದ ಟಿಬಿನಲ್ಲೋ ಹೋಟೆಲ್ನಲ್ಲೋ ಒಂದು ರೂಮ್ ಮಾಡಿ ಅಲ್ಲಿಂದ ಊರಿಗೆ ಹೋಗಿ ಬರುವುದು, ಚನ್ನರಾಯಪಟ್ಟಣದಲ್ಲಿ ಇಳಿದುಕೊಳ್ಳುವುದು ಅನುಕೂಲವೆಂದು ಪರಿಹಾರ ಸುಲಭವಾಗಿ ಕಂಡಿತು. ಅದೇ ತೀರ್ಮಾನದಲ್ಲಿ ಬಲಬದಿಗೆ ಗರ್ವದಿಂದ ನಿಂತಿದ್ದ ಶಿವಗಂಗೆ ಬೆಟ್ಟವನ್ನು ನೋಡುತ್ತಾ ಸಾಗುತ್ತಿದ್ದಾಗ ನನ್ನಜ್ಜನ ಊರು ಅಂದರೆ ನನ್ನೂರು, ಕಾಯ್ದೆ ಪ್ರಕಾರ ನನಗೆ ಇನ್ನೂ ಹಕ್ಕು ಇರುವ ಊರು, ಅಲ್ಲಿಗೆ ಹೋಗಿ ಇಳಿದುಕೊಳ್ಳಲು ಒಂದು ಜಾಗವಿಲ್ಲ, ಅಂದರೆ ನನ್ನದೆಂಥ ಬೇರು ಕಳೆದುಕೊಂಡ ಅಸ್ತಿತ್ವ ಎಂಬ ವಿಚಾರ ಬಂದು ಮನಸ್ಸು ಖಿನ್ನವಾಯಿತು. ಅಜ್ಜಿ ಸತ್ತು 20 ವರ್ಷವಾಯಿತು. ಅವಳು ಸತ್ತ 6 ತಿಂಗಳಿಗೆ ಅಜ್ಜನೂ ಕಂತೆ ಒಗೆದರು. ಅವರಿಬ್ಬರನ್ನು ನೋಡಿದವರು ಯಾರು? ಅವರು ಒಬ್ಬರಿಲ್ಲದೆ ಇನ್ನೊಬ್ಬರು ಬದುಕಲಾರರೆಂಬಷ್ಟು ಪರಸ್ಪರ ಪ್ರೀತಿಯಿಂದ ಇದ್ದರೆಂತ ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿರಲಿಲ್ಲ. ಅಜ್ಜನದು ಮಾತು ಕಡಿಮೆ, ದರ್ಪ ಹೆಚ್ಚು. ಅಜ್ಜಿಯದು ತೀರ ಸೌಮ್ಯ, ಬಿಂಕು ಬಿಗ್ಮಾನಗಳಿಲ್ಲದೆ ಬಾಯಿ ತುಂಬ ಮಾತನಾಡುವ ಸ್ವಭಾವ. ಊರಿಗೊಂದು ಮುಖ್ಯ ಮನೆಯಂತೆ ಬಾಳಿದರು. ಭಾರಿ ಅಲ್ಲದಿದ್ದರು ನೆಮ್ಮದಿಯಿಂದ ಜೀವಿಸುವಷ್ಟು ಭೂಮಿ ಕಾಣೆ ಇದ್ದ ಮನೆ. ಇರುವ ಒಬ್ಬನೇ ಮಗ ನಮ್ಮಪ್ಪ ದಿಲ್ಲಿಯಲ್ಲಿ ದೊಡ್ಡ ಅಧಿಕಾರಿ ಆಗಿದ್ದುದರಿಂದ ಮಗನಿಗೆ ಊರಿನಿಂದ ಕಳಿಸುವ ಅಗತ್ಯವಿರಲಿಲ್ಲ. ಮಗನಿಂದ ಏನು ತರಿಸಿಕೊಳ್ಳುತ್ತಲೂ ಇರಲಿಲ್ಲ. ಸಾಯುವ 10 ವರ್ಷಕ್ಕೆ ಮೊದಲು ಅಜ್ಜ ತಾವು ಗಳಿಸಿ ಉಳಿಸಿದ್ದ ಹಣದಲ್ಲಿ 1 ಲಕ್ಷ ರೂಪಾಯಿ, 30 ವರ್ಷ ಹಿಂದಿನ 1 ಲಕ್ಷ ರೂಪಾಯಿ ಹಾಗೂ ಊರ ಮುಂದಿನ ತಮ್ಮ ಹೊಲದ 1 ಎಕರೆ ಭೂಮಿಯನ್ನು ಸರ್ಕಾರಕ್ಕೆ ದಾನವಾಗಿ ಕೊಟ್ಟು ಊರಿಗೆ ಲೋಕಲ್ ಫಂಡ್ ಆಸ್ಪತ್ರೆ ಬರುವಂತೆ ಮಾಡಿದ್ದರು. 30 ವರ್ಷ ಹಿಂದಿನ 1 ಲಕ್ಷ ರೂಪಾಯಿಯ ದೊಡ್ಡ ಕಟ್ಟಡದ ಉದ್ಘಾಟನೆಗೆ ರಾಜ್ಯದ ಆರೋಗ್ಯ ಸಚಿವರೇ ಬಂದು ವೆಂಕಟಸುಬ್ಬಯ್ಯನವರ ಔದಾರ್ಯವನ್ನು ಬಾಯಿ ತುಂಬ ಹೊಗಳಿ ದೊಡ್ಡ ಸುವರ್ಣವರ್ಣದ ಅಕ್ಷರಗಳಲ್ಲಿ ಬರೆದಿದ್ದ ಬಸವನಪುರ ಗ್ರಾಮದ ವೆಂಕಟಸುಬ್ಬಯ್ಯನವರು ತಮ್ಮ ಪತ್ನಿ ಸೌ ಶಾಂತಮ್ಮನವರೊಡನೆ ತಮ್ಮ ಮಾತಾಪಿತೃಗಳಾದ ಮಾಶ್ರೀ ಕೌಸಲ್ಯಮ್ಮ ಮತ್ತು ತೀರ್ಥರೂಪ ಸುಬ್ಬರಾಮಯ್ಯನವರ ಪುಣ್ಯಸ್ಮರಣೆಗಾಗಿ ಈ ಭೂಮಿ ಮತ್ತು 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಿಸಿಕೊಟ್ಟ ಲೋಕಲ್ ಫಂಡ್ ಆಸ್ಪತ್ರೆ ದಿನಾಂಕ ಆರೋಗ್ಯ ಸಚಿವರಿಂದ ಉದ್ಘಾಟಿಸಲಾಯಿತು ಎಂಬ ಶಿಲೆಯ ಮೇಲಿದ್ದ ಹಳದಿ ಬಣ್ಣದ ಪರದೆಯನ್ನು ಎಳೆದು ಅಜ್ಜನಿಗೆ ಹಾರ ಹಾಕಿ ಅಜ್ಜಿಗೆ ಹೂವು ಸೀರೆಗಳನ್ನು ಕೊಟ್ಟು ಸಮರ್ಪಿಸಿದ್ದರು. ಊರಿಗೆ ಊರೇ ಅಜ್ಜನ ದಾನ ಮತ್ತು ಮಾತಾಪಿತೃಗಳ ಸ್ಮರಣೆಯನ್ನು ಕೊಂಡಾಡಿತು. ಸಚಿವರು, ಜಿಲ್ಲಾಧಿಕಾರಿಗಳು ಮೊದಲಾಗಿ 100 ಜನರಿಗೆ ನಮ್ಮ ಮನೆಯಲ್ಲೇ ಭೂರಿ ಭೋಜನ. ಸಮಾರಂಭಕ್ಕೆ ದಿಲ್ಲಿಯಿಂದ ಅಪ್ಪ ಅಮ್ಮನವರು ನನ್ನೊಡನೆ ಬಂದಿದ್ದರು. ಅಪ್ಪ ದಿಲ್ಲಿಯಲ್ಲಿ ದೊಡ್ಡ ಅಧಿಕಾರಿ ಎಂದು ಸಚಿವರಿಗೆ, ಜಿಲ್ಲಾಧಿಕಾರಿಗಳಿಗೆ ಇನ್ನಷ್ಟು ಗೌರವ, ಊರಿನವರಿಗಂತೂ ಹೆಮ್ಮೆ ಸಂಭ್ರಮ. ಇಂಥ ಮನೆಗೆ ಸೇರಿದ ನಾನು ಊರಿಗೆ ಹೋದರೆ ಇಳಿದುಕೊಳ್ಳುವುದೆಲ್ಲಿ ಅನ್ನುವ ಸ್ಥಿತಿಯೇ ಎಂಬ ಅರಿವಿನಿಂದ ಇನ್ನಷ್ಟು ಖಿನ್ನವಾಯಿತು. ಅಜ್ಜ ಸತ್ತ ಮೇಲೆ ನಾನು ಹೋಗಿಯೇ ಇಲ್ಲ. ನಡುವೆ 2 ಸಲ ಅಪ್ಪ ಹೋಗಿ ಮನೆ ಮತ್ತು ಭೂಮಿಗಳದ್ದು ಏನೋ ವ್ಯವಸ್ಥೆ ಮಾಡಿದ್ದರು. ದೊಡ್ಡ ಆದರೆ ಹಳೆಯದಾದ ಮನೆ. 2 ಹೈಸ್ಕೂಲ್ ಮಾಸ್ಟರುಗಳಿಗೆ ವಾಸಿಸಲು ಕೊಟ್ಟು ಅವರು ಬಾಡಿಗೆ ಗೀಡಿಗೆ ಕೊಡುವುದೇನೂ ಬೇಡ, ಗೋಡೆ ನೆಲೆಗಳಿಗೆ ಸುಣ್ಣ ಸಾರಣೆ ಮಾಡಿಕೊಂಡು ವರ್ಷಕ್ಕೊಂದು ಸಲ ಹೆಂಚನ್ನು ಕೈಯಾಡಿಸಿಕೊಂಡಿದ್ದರೆ ಸಾಕು ಎಂದು ಏರ್ಪಾಡು ಮಾಡಿದ್ದರು. ಅದಕ್ಕಿಂತ ಇನ್ನೇನು ಮಾಡಲು ಸಾಧ್ಯವಿತ್ತು? ಹೊಲ ಗದ್ದೆ ತೋಟಗಳನ್ನು ಮೊದಲಿನಿಂದ ನಮ್ಮ ಮನೆಯಲ್ಲಿ ಕೆಲಸಕ್ಕಿದ್ದ ಕೆಂಪ ಕರಿಯನಿಗೆ ವಹಿಸಿ ಅವರು ಭೂಮಿಯನ್ನು ಚೆನ್ನಾಗಿಟ್ಟುಕೊಂಡಿರಬೇಕು. ವರ್ಷಕ್ಕೆ 6 ಪಲ್ಲ ಭತ್ತ, 5 ಪಲ್ಲ ರಾಗಿ, 10,000 ತೆಂಗಿನಕಾಯಿಗಳ ಬೆಲೆಯನ್ನು ಕೊಡಬೇಕೆಂದು ಒಪ್ಪಂದ ಮಾಡಿದ್ದರು. ಅದು ತೀರಾ ಕಡಿಮೆ ಎಂದರೆ ರೂಪಾಯಿ ಉತ್ಪನ್ನದಲ್ಲಿ 2 ಆಣೆಯೂ ಅಲ್ಲದ ಗುತ್ತಿಗೆ. ಅಪ್ಪ ಸುಮ್ಮನೆ ಹೋದದ್ದಷ್ಟಕ್ಕೆ ಮಾರಿ ಹಾಕಿದರೂ ಆಗುತ್ತಿತ್ತು. ತಂದೆ ತಾಯಿ ಸತ್ತ ತಕ್ಷಣ ಮಾರಲು ಅವರ ಭಾವನೆಯೂ ಒಪ್ಪಲಿಲ್ಲ. ಅಲ್ಲದೆ ಅದೆಷ್ಟೇ ದುಡ್ಡು ಬಂದರೂ ಅದರಿಂದ ತಾವು ಜೀವನ ಮಾಡಬೇಕಾದ ಪರಿಸ್ಥಿತಿ ಇಲ್ಲ. ಊರಿನಲ್ಲಿ ತಮಗಿದ್ದ ಬೇರನ್ನು ಕತ್ತರಿಸಿಕೊಳ್ಳುವುದು ಅವರಿಗೆ ಸಾಧ್ಯವಾಗಲಿಲ್ಲವೇನು? ಹೆಚ್ಚು ದಿನ ಇದ್ದು ಬೇರೆ ಏನಾದರೂ ಮಾಡುವ ಸಮಾಲೋಚಿಸುವ ವ್ಯವಧಾನ, ರಜೆಗಳು ಇಲ್ಲದಿರಬಹುದು. ಒಟ್ಟಿನಲ್ಲಿ ಬಸ್ ಹತ್ತಿ ಬೆಂಗಳೂರು ಮುಟ್ಟಿ ರಜವಿಲ್ಲದ್ದರಿಂದ ವಿಮಾನಕ್ಕೆ ದುಡ್ಡು ತೆತ್ತು ದಿಲ್ಲಿ ತಲುಪಿದರು. ಅನಂತರ ಬಾಡಿಗೆ ಇಲ್ಲದೆ ವಾಸವಾಗಿದ್ದ 2 ಹೈಸ್ಕೂಲ್ ಮೇಸ್ಟರ್ಗಳಲ್ಲಿ ಯಾರು ಗೋಡೆಗೆ ಸುಣ್ಣ ಹೊಡೆಸಲಿಲ್ಲ, ನೆಲಕ್ಕೆ ಸಾರಣೆ ಮಾಡಿಸಲಿಲ್ಲ. ಹೆಗ್ಗಣಗಳು ತೋಡಿದ ಬೆಲಗಳನ್ನು ಕೈಯಾಡಿಸದೆ ಮಳೆಗಾಲದಲ್ಲಿ ಗೋಡೆಗಳ ಮೇಲೆಲ್ಲ ನೀರು ಸೋರಿ ಗೋಡೆ ಕರಗಿ ಕೊನೆಗೆ ಅದೇ ಮೇಸ್ಟರ್ಗಳು ಹೇಗೋ ಈ ವರ್ಷದ ಕೊನೆಯಲ್ಲಿ ತಾವು ವರ್ಗವಾಗಿ ಹೋಗುತ್ತೇವೆಂದು ಮನೆಯ ದಬ್ಬೆ ಜಂತೆಗಳನ್ನು ಒಂದೊಂದಾಗಿ ಹಿರಿದು ಒಲೆಗೆ ಹಾಕಿ ಅಡಿಗೆ ಮಾಡಿ ಉಂಡು ನೀರು ಕಾಯಿಸಿ ಹಿತವಾಗಿ ಸ್ನಾನ ಮಾಡಿದರು. ಅವರು ವರ್ಗವಾಗಿ ಹೋದಾಗ ನಮಗೆ ಒಂದು ಕಾಗದವನ್ನು ಬರೆಯಲಿಲ್ಲ. ಮುಂದಿನ ಮಳೆಗಾಲದಲ್ಲಿ 2 ಕಡೆಯ ಮಾಡು ಉರುಳಿ ಸೂರು ಕುಸಿದು ಮನೆ ಮಣ್ಣಾಯಿತು. ಸಿಕ್ಕಿದ ಕಂಬ ತೊಲೆ ಹಲಗೆಗಳನ್ನು ಕೇರಿಯವರೆಲ್ಲ ರಾತ್ರಿಯ ಕತ್ತಲಲ್ಲಿ ಒಬ್ಬರಿಗೆ ಕಾಣದಂತೆ ಮತ್ತೊಬ್ಬರು ಸಾಗಿಸಿದರು. ಗುತ್ತಿಗೆ ಕೊಟ್ಟಿದ್ದ ಭೂಮಿಯದು ಬೇರೆ ಪಾಡು. ಅವರು ಯಾವ ವರ್ಷವೂ ಸರಿಯಾಗಿ ಗುತ್ತಿಗೆ ಹಣ ಕೊಡುತ್ತಿರಲಿಲ್ಲ. ಚೆನ್ನಾಗಿ ಬೆಳೆ ತುಂಬಿಕೊಳ್ಳುತ್ತಿದ್ದರು. 2-3 ವರ್ಷಕ್ಕೊಂದು ಸಲ ಅಪ್ಪ ಊರಿಗೆ ಬಂದಾಗ, ಸ್ವಾಮಿ ಮಳೆ ಇಲ್ಲ, ಬೆಳೆ ಇಲ್ಲ, ಬೇಸಾಯದ ಖರ್ಚೇ ಗಿಟ್ಟಲಿಲ್ಲ, ಮಕ್ಕಳೊಂದಿಗರು ನಾವು ಎಂದು ನಾಟಕ ಮಾಡಿ ಈಗ ಇಷ್ಟ ತಗಾಳಿ ಆಮೇಲೆ ಕೊಡ್ತೀವಿ ಎಂದು 100 ರೂಪಾಯಿಯನ್ನು ಪಾದದ ಮೇಲೆ ಹತ್ತಿರ ಇಟ್ಟು ನೆಲ ಮುಟ್ಟಿ ಅಡ್ಡ ಬೀಳುತ್ತಿದ್ದರಂತೆ. ಆಮೇಲೆ ದೇವರಾಜ ಅರಸು ಉಳುವವನೇ ಭೂಮಿಗೆ ಒಡೆಯ ಎಂದು ಕಾನೂನು ತಂದರು. ಈ ರೈತರು ತಾವು ಗುತ್ತಿಗೆದಾರರೆಂದು ಘೋಷಿಸಿಕೊಂಡರು.
ದಿಲ್ಲಿ ಸರ್ಕಾರದಲ್ಲಿ ದೊಡ್ಡ ಕೆಲಸದಲ್ಲಿದ್ದ ಅಪ್ಪ ಮನಸ್ಸು ಮಾಡಿದ್ದರೆ ಜಮೀನು ಉಳಿಸಿಕೊಳ್ಳಬಹುದಿತ್ತು. ನಾನೇ ಒಂದು ದಿನ ಕೇಳಿದ್ದಕ್ಕೆ ಹೇಳಿದರಲ್ಲ, ಕಷ್ಟಪಟ್ಟು ದುಡಿಯುವವನೇ ಒಡೆಯ ಅನ್ನೋದು ನ್ಯಾಯ ಅಂತ ನಾನು ನಂಬ್ತೀನಿ. ನಮ್ಮ ಕೆಂಪಣ್ಣ ಕರಿಯಪ್ಪ ಗುತ್ತಿಗೆ ಕಾಲದಲ್ಲೂ ಮೋಸ ಮಾಡುತ್ತಿದ್ದರು. ಕಾನೂನು ಬಂದ ಮೇಲಂತೂ ತಕ್ಷಣ ಕಬಳಿಸಿ ಬಿಟ್ಟರು. ರೈತರಲ್ಲಿ ಸತ್ಯ ನ್ಯಾಯ ಸಂಪೂರ್ಣ ಇಲ್ಲವಾದದ್ದು ಸ್ವಾತಂತ್ರ್ಯ ಬಂದ ಮೇಲೆಯೋ ಅಥವಾ ಮೊದಲಿನಿಂದ ಅವರು ಹೀಗೆಯೇ ಇದ್ದರೋ ನಾನು ಕಾಣೆ. ರೈತರ ಬೆವರಿನ ಶೋಷಣೆಯಾಗಿದೆ ನಿಜ. ಶೋಷಣೆಗೆ ಒಳಗಾದವರೆಲ್ಲ ಸತ್ಯಸಂಧರು ಮುಗ್ಧರು ಅನ್ನುವ ಭಾವುಕ ಬಾಲಿಶ ಮಾತು ಕಂಡರೆ ನನಗೆ ಅಸಹ್ಯವಾಗುತ್ತದೆ. ಅದು ಸರಿ, ಯಾಕೆ ತಕರಾರು ಹೊಡಲಿಲ್ಲ? ಅಸಹ್ಯದಿಂದ. ಅಪ್ಪನ ಸ್ವಭಾವವೇ ಹಾಗೆ. ಇಡೀ ವೃತ್ತಿ ಜೀವನದಲ್ಲಿ ಒಂದು ಕಾಸು ಲಂಚ ಮುಟ್ಟದೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ ಅಧಿಕಾರಿ. ಆಂಗ್ಲರ ಕಾಲದಲ್ಲಿ ಅವರು ಸರ್ಕಾರದ ಸೇವೆಯ ಕೆಲಸಕ್ಕೆ ಸೇರಿದ್ದರೂ ಗಾಂಧಿಯನ್ನು ಗೌರವಿಸುತ್ತಿದ್ದರು. ಈಗಲೂ ಅವರು ಗೌರವಿಸುವುದು ಗಾಂಧಿಯೊಬ್ಬರನ್ನೇ. ಸ್ವರಾಜ್ಯ ಅಂದರೆ ತಮ್ಮನ್ನು ತಾವು ಆಳಿಕೊಳ್ಳುವುದು. ಅದಕ್ಕೆ ಮೊದಲು ತನ್ನನ್ನು ತಾನು ಆಳಿಕೊಳ್ಳಬೇಕು. ಅದಕ್ಕೆ ಯೋಗ್ಯತೆ ಬೇಕು, ಚಾರಿತ್ರ್ಯ ಬೇಕು. ಅದೇ ಇಲ್ಲದ ಈ ದೇಶದ ಜನರಿಗೆ ಎಂಥ ಸ್ವರಾಜ್ಯ ಎಂದು ಹೇಳುತ್ತಿದ್ದರು. ಆಶೆ ಆಮಿಷಗಳಿಗೆ, ಲಂಚ ಋಷುವತ್ತುಗಳಿಗೆ, ನನ್ನದು ತನ್ನದೆನ್ನುವ ಮಮಕಾರಗಳಿಗೆ ಪಕ್ಕಾದವನು ಎಂಥ ಸ್ವತಂತ್ರ? ಭಾರತೀಯರು ಸ್ವಾತಂತ್ರ್ಯಕ್ಕೆ ಅರ್ಹರೇ ಅಲ್ಲ. ಮೇಲಿನಿಂದ ಒಬ್ಬ ರಾಜಬಲದಿಂದ ತುಳಿದು ಆಳಬೇಕು ಇಂದಿರಾ ಗಾಂಧಿಯಂತೆ, ಇಲ್ಲವೇ ನೈತಿಕ ಬಲದಿಂದ ಆಳಬೇಕು ಮಹಾತ್ಮ ಗಾಂಧಿಯಂತೆ. ಒಟ್ಟಿನಲ್ಲಿ ಇವರು ಅನುಯಾಯಿಗಳು. ಮಹಾತ್ಮ ಗಾಂಧಿಯ ಪ್ರಭಾವವಿಲ್ಲದೆ ನೀತಿವಂತರಾಗುವ ಶಕ್ತಿ ಇವರಿಗಿದೆ. ಇಂದಿರಾ ಗಾಂಧಿ ಇಲ್ಲದೆಯೇ ರಾಜ್ಯವನ್ನು ಗೌರವಿಸುವ ಮನೋಭಾವವಿದೆ. ಈ ಜನರಿಗೆ ಸ್ವಾತಂತ್ರ್ಯ ಯಾವತ್ತಿತ್ತು ಎಂದು ಕೇಳುತ್ತಿದ್ದರು. 6 ವರ್ಷವಾಯಿತು. ಕಣ್ಣು ಮುಚ್ಚಿ ನಿರ್ಲಿಪ್ತಿ ಅವರ ಗುಣ. ನಿರ್ಲಿಪ್ತಿಯೋ ಅಥವಾ ತಿರಸ್ಕಾರ ಮಿಶ್ರಿತ ಹಿರಿಯರಿಮೆಯೋ ಸರಿಯಾಗಿ ಗೊತ್ತಾಗುತ್ತಿರಲಿಲ್ಲ. ಅವರ ಸ್ವಭಾವದಲ್ಲಿ ಗತ್ತು ಯಾವತ್ತೂ ಇತ್ತು ಎಂದುಕೊಳ್ಳುತ್ತಿರುವಾಗ ಬಸ್ಸಿನ ಕಿಟಕಿಯಿಂದ ಬಲಕ್ಕೆ ತಿರುಗಿ ನೋಡಿದ. ಗತ್ತಿನ ಶಿವಗಂಗೆ ಬೆಟ್ಟ ಇರಲಿಲ್ಲ. 60 ಆಗಿತ್ತು. ಬಿಳಿ ಕೂದಲು. ಋಷಿಕೇಶದಿಂದ ನರೇಂದ್ರನಗರಕ್ಕೆ ಹೋಗುವ ಪರ್ವತದ ಏರಿನಲ್ಲಿ ಒಂದು ಸಣ್ಣ ಮನೆ ಕಟ್ಟಿಕೊಂಡು ಒಂಟಿ ವಾಸ. ಒಬ್ಬ ಆಳು ದಿನ ಬಂದು ಗುಡಿಸಿ ಸಾರಿಸಿ ಅಡಿಗೆ ಮಾಡಿಟ್ಟು ಹೋಗುತ್ತಿದ್ದ. ಬೆತ್ತದ ಸೋಫಾದ ಮೇಲೆ ಕೂತು ಓದುವುದು. ವಾರಕ್ಕೊಂದು ದಿನ ಕೆಳಗಿಳಿದು ಒಬ್ಬ ಸನ್ಯಾಸಿಯಿಂದ ಆಧ್ಯಾತ್ಮ ಗ್ರಂಥಗಳ ಪಾಠ ಹೇಳಿಸಿಕೊಳ್ಳುವುದು. ಇಲ್ಲಿಗೆ ಬಂದಾಗ ಲೌಕಿಕ ಜ್ಞಾನದ ಪುಸ್ತಕಗಳನ್ನು ಕೊಂಡೊಯ್ಯುವುದು. ಋಷಿಕೇಶದ ಸ್ಟೇಟ್ ಬ್ಯಾಂಕಿಗೆ ಪ್ರತಿ ತಿಂಗಳ ಮೊದಲಿನ ತಾರೀಕು ಜಮಾ ಆಗುತ್ತಿದ್ದ ಪೆನ್ಷನ್. ದಿನ ಪೇಪರ್ ಓದುತ್ತಿದ್ದರು. ಒಂಟಿ ಇರಲು ಯಾವತ್ತೂ ಬೇಸರವಿರಲಿಲ್ಲ. ಅಮ್ಮ ತವರು ಮನೆಗೆ ಹೋಗಿ 3 ತಿಂಗಳು ಬರೆದಿದ್ದರೂ ಆಕ್ಷೇಪಿಸುತ್ತಿರಲಿಲ್ಲ. ಅವರನ್ನು ಕೊನೆಯ ಬಾರಿಗೆ ನಾನು ನೋಡಲು ಹೋಗಿದ್ದಾಗ, ನೀವು ಕಾವಿ ಯಾಕೆ ಹಾಕುವುದಿಲ್ಲ ಎಂದಿದ್ದಕ್ಕೆ, ನಾನು ಸನ್ಯಾಸಿ ಅಲ್ಲ, ಹಳೆ ಭಾಷೆಯಲ್ಲಿ ಹೇಳು ಅಂದರೆ ವಾನಪ್ರಸ್ಥ ಅನ್ನಬಹುದೇನು, ಹೆಂಡತಿ ಸತ್ತ ಮೇಲೆ ಇನ್ನೇನು ಎಂದಿದ್ದರು. ಸರ್ಕಾರದಿಂದ ಪೆನ್ಷನ್ ಯಾಕೆ ತಗೋತೀರಾ? ಜೀವನಕ್ಕೆ ಭಿಕ್ಷೆ ಬೇಡಿ ಬೇರೊಬ್ಬರಿಗೆ ನ್ಯೂಸೆನ್ಸ್ ಆಗದೆ. ಮುಪ್ಪಿನ ತನಕ ಸರ್ಕಾರಕ್ಕೆ ದುಡಿದಿದ್ದೀನಿ. ಮುಪ್ಪಿನಲ್ಲಿ ಸರ್ಕಾರ ಇಂತಿಷ್ಟು ಅಂತ ಕೊಡ್ತಿದೆ ಅಷ್ಟೇ. ಮುಪ್ಪಿನಲ್ಲಿ ಮಗನ ಹತ್ತಿರ ಇರುವ, ಸೊಸೆಯ ಕೈನ ಅನ್ನ ತಿನ್ನುವ, ಮೊಮ್ಮಕ್ಕಳ ಪುರೋಭಿವೃದ್ಧಿಯಲ್ಲಿ ತಮ್ಮ ಜನ್ಮದ ನೆಮ್ಮದಿಯನ್ನು ಕಾಣುವ ಯಾವ ಬಯಕೆಯೂ ಇರಲಿಲ್ಲ. ನನಗೆ ತಿಳಿಸದೆ ನನ್ನಲ್ಲಿಗೆ ಬರದೆ ಒಂದು ದಿನ ಸತ್ತು ಹೋದರು. ಅವರ ಪ್ರೀತಿ ನನಗೆ ಪೂರ್ತಿ ಗೊತ್ತಿರಲಿಲ್ಲ ಎಂದುಕೊಳ್ಳುವಾಗ ಮನಸ್ಸು ಭಾರವಾಯಿತು. ಇಂಥ ಸ್ವಭಾವದವರಾದ್ದರಿಂದಲೇ ತಮ್ಮ ಸ್ಥಾನದ ಅಧಿಕಾರವನ್ನು ಉಪಯೋಗಿಸಿ ಊರಿನ ಜಮೀನನ್ನು ಉಳಿಸಿಕೊಳ್ಳಲಿಲ್ಲ ಎಂದುಕೊಂಡ. ಕುಣಿಗಲ್ ಕಳೆದ ಮೇಲೆ ಸೀದಾ ಊರಿಗೆ ಹೋಗುವುದೋ ಚನ್ನರಾಯಪಟ್ಟಣದಲ್ಲಿ ಉಳಿಯುವ ವ್ಯವಸ್ಥೆ ಮಾಡಿದ ನಂತರ ಎಂದು ಆಲೋಚನೆ ಮತ್ತೆ ಕಾಣಿಸಿಕೊಂಡಿತು. ಇದೇನು ಅಂಥ ಭಾರಿ ದೊಡ್ಡ ಸಮಸ್ಯೆಯಲ್ಲ. ಚನ್ನರಾಯಪಟ್ಟಣದಲ್ಲಿ ಉಳಿದು ಅಲ್ಲಿಂದ ಊರಿಗೆ ಹೋಗುವುದು. ಯಾರಾದರೂ ವಿಶ್ವಾಸದಿಂದ ಬಾ ಅಂತ ಕರೆದರೆ ಚನ್ನರಾಯಪಟ್ಟಣಕ್ಕೆ ಬಂದು ಅಟ್ಯಾಚಿಯನ್ನು ತೆಗೆದುಕೊಂಡು ಹೋಗುವುದು. ಅದಕ್ಕ್ಯಾಕೆ ಇಷ್ಟೊಂದು ತಕ್ಕಡಿ ತೂಗಬೇಕು ಎಂದುಕೊಂಡರು. ತನ್ನ ಊರಿಗೆ ಹೋಗುವಾಗ ಯಾರಾದರೂ ಕರೆಯುವವರು ಇದ್ದಾರೆಯೋ ಇಲ್ಲವೋ ಎಂಬಂತಹ ಪರಿಸ್ಥಿತಿಯೇ ತನ್ನ ಒಳನೋವಾಗಿ ಹೀಗೆ ತೂಗಿಸುತ್ತಿದೆ ಎಂಬ ಅರಿವಾದಾಗ ಮನಸ್ಸು ಗಂಭೀರವಾಯಿತು. ಅಪ್ಪನದೇ ಒಂದು ತರಕ್ಕೆ ಸರಿಯಾದ ಮನೋಭಾವ, ಸಂಬಂಧವೇ ಬೇಡವೆನ್ನುವ ಭಾವ ಎನ್ನಿಸಿ ಈಗಲೂ ಚನ್ನರಾಯಪಟ್ಟಣದಲ್ಲಿ ಇಳಿದು ವಾಪಸ್ ಬಸ್ ಹತ್ತಿ ಬೆಂಗಳೂರಿಗೆ ಹಿಂದಿರುಗಲೇ ಎಂಬ ಆಲೋಚನೆಯೂ ಬಂತು. ಎಷ್ಟೋ ಊರಿನಲ್ಲಿ ದೇವಸ್ಥಾನದ ವಿಗ್ರಹಗಳು, ಕಂಬ ಬೋದಿಗೆಗಳು ಕಳುವಾಗುವುದಿಲ್ಲ. ವಿಗ್ರಹ ಚೋರರು ವಿದೇಶಕ್ಕೆ ಸಾಗಿಸುವುದಿಲ್ಲ. ನಮ್ಮ ಊರಿನದು ಅಂತ ನಾನ್ಯಾಕೆ ಇಷ್ಟು ಹಚ್ಚಿಕೊಂಡು ಎಂಬ ಸಮಾಧಾನ ತುಸು ಹೊತ್ತು ಬಂದರು. ಅದು ನಮ್ಮಜ್ಜಿಯ ಊರು, ನಮ್ಮಜ್ಜನ ಊರು. ಭೂಮಿ ಹೋಗಿರಬಹುದು, ಮನೆ ಬಿದ್ದು ಹೋಗಿರಬಹುದು. ನಾನು ಬೆಳೆದ ಆಟವಾಡಿದ ಗುಡಿಯ ಪೌಳಿ ಇದೆ. ಅಜ್ಜಿ ಹೇಳಿದ ಕಥೆಗಳು ನನ್ನ ಮಿದುಳಿನ ಹಂದರದೊಳಗೆ ಹುದುಗಿವೆ. ಅಜ್ಜನು ಬೆನ್ನು ಸವರುತ್ತಿದ್ದ ಸ್ಪರ್ಶದ ನೆನಪು ಸ್ಪಷ್ಟವಾಗಿದೆ. ಅಲ್ಲದೆ ಓದುವಾಗ ನನ್ನ ಒಳನಾಡಿಗಳಾಗಿದ್ದ ಎಂಬ ನೆನಪು ಬಂದಾಗ ಅಷ್ಟು ಜನರಲ್ಲಿ ಯಾರೂ ಊರಿನಲ್ಲಿ ಇರುವುದಿಲ್ಲವೇ? ಯಾರ ಮನೆಗಾದರೂ ಹೋಗಿ ವಿಚಾರಿಸುವುದು. ಮುಂದೆ ನೋಡೋಣ. ಯಾರೂ ಕರೆಯದಿದ್ದರೆ ಸಂಜೆಯ ಬಸ್ಸಿನ ಹೊತ್ತಿಗೆ ಯೋಚಿಸೋಣ ಎಂದು ತೀರ್ಮಾನಕ್ಕೆ ಬಂದ ಮೇಲೆ ಶಾಲೆಯಲ್ಲಿ ತನ್ನ ಓರಗೆಯವರಾಗಿದ್ದ ಮರಿಯಪ್ಪ ಗೌಡ, ಅನಂತ, ಚನ್ನವೀರ್ಯ, ವೀರಯ್ಯ, ಉದ್ದೂರಪ್ಪ, ಶಿವಣ್ಣ, ಪಂಚಾಕ್ಷರಿ, ಜ್ಞಾಪಿಸಿಕೊಳ್ಳೋಕೆ ಹೋದರೆ ಸರಮಾಲೆ,
ವಾಲಿಬಾಲ್ ಕೋರ್ಟಿನ ಸ್ನೇಹಿತರು, ಯಾರಿಲ್ಲದಿದ್ದರೂ ಸ್ಕೂಲ್ ಜವಾನ ಚಿನ್ನಣ್ಣ, ಈಗ ಮುದುಕನಾಗಿರಬಹುದು, ಖಂಡಿತ ಸತ್ತಿರೋಲ್ಲ. ಆಗ ಎಂಥ ಚುರುಕು! ಫುಟ್ಬಾಲ್ ಆಟಗಾರ. ಹಠ ಕಟ್ಟಿ ಎದುರಿಗೆ ಹಿರಿಸಾವೆ ಬೋರೇಗೌಡ ನಿಂತರು ಇವನು ಬರೀ ನೆತ್ತಿ ಬುರುಡೆ ಕೊಟ್ಟೆ ಚೆಂಡನ್ನ ವಾಪಸ್ ಹೊಡೆದು ಕೈಲಿ ಒಂದ್ಸಲ ಮುಟ್ಲಿಲ್ಲ. ಇಷ್ಟು ಜನರಲ್ಲಿ ಯಾರಾದ್ರೂ ಸಿಕ್ಕೇ ಸಿಗ್ತಾರೆ. ನಾನು ಓದಿದ ಸ್ಕೂಲಿನ ಜಗಲಿ ಮೇಲೆ ಮಲಗಿದ್ದರೂ ಸರಿ ಎಂಬ ಉತ್ಸಾಹದೊಡನೆ ಸಮಸ್ಯೆ ಬಗೆಹರಿಯಿತು. ಚನ್ನರಾಯಪಟ್ಟಣದಲ್ಲಿ ಇಳಿದು ತನ್ನೂರಿಗೆ ಹೋಗುವ ಬಸ್ಸಿಗೆ ಕಾಯುತ್ತಾ ನಿಂತಾಗ ಎದುರುಗಡೆಯೇ ನಿಂತಿದ್ದ ಒಬ್ಬರು ತನ್ನ ಮುಖವನ್ನು ದಿಟ್ಟಿಸಿ ನೋಡಿ ಹತ್ತಿರ ಬಂದು, ನಮಸ್ಕಾರ ಸಾರ್, ನೀವು BK ರವೀಂದ್ರ ಅಲ್ವೇ? ಇಂಡಿಯನ್ ಟ್ರಿಬ್ಯೂನ್ ಎಡಿಟರ್ ಎಂದರು. ಹೌದು ಎಂದ. ಇವನವರ ಮುಖವನ್ನು ದಿಟ್ಟಿಸಿ ನೋಡಿ, ನನಗೆ ಗುರುತು ಸಿಕ್ಕಿದ್ರೆ ಹೇಳಿ, ಹೆಸರು ಹೇಳಿ ಎಂದರು. ಹೆಣಗಿದರೂ ಇವನಿಗೆ ನೆನಪು ಹತ್ತಲಿಲ್ಲ. ಆದರೆ ಎಲ್ಲೋ ನೋಡಿದ್ದ ಬಲು ದೂರದ ನೆನಪು. ಅವರೇ ರಾಜಶೇಖರ್ ಅಂತ ಒಬ್ಬ ಫ್ರೆಂಡ್ ಇದ್ದ ಮಿಡ್ಲ್ ಸ್ಕೂಲ್ನಲ್ಲಿ, ಜ್ಞಾಪಕವಿದ್ಯಾ ಎಂದ ತಕ್ಷಣ 30 ವರ್ಷ ಹತ್ರ ಆಯ್ತಲ್ಲಯ್ಯ ಎಂದು ಇವನು ಕೈ ನೀಡಿದ್ದ ತಡ ಅವನು ಇಂಗ್ಲಿಷ್ನಲ್ಲಿ, ನೀನೇನ್ ಮಾಡ್ತಿದ್ದಿ, ಎಲ್ಲಿದ್ದಿ ಅಂತ ನನಗೆಲ್ಲ ಗೊತ್ತು. ಈ ವರ್ಷ ಬೆಂಗಳೂರು ಬ್ರಾಂಚ್ ಎಡಿಟರ್ಸ್ ಗಿಲ್ಡ್ಗೆ ನೀನು ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆದೆ ಅಲ್ವಾ? ನಾನು ನಿನ್ನ ಪತ್ರಿಕೆನೇ ದಿನ ಓದೋದು. ಇನ್ನೂ ಒಂದು ಹೇಳ್ತೀನಿ ಕೇಳು, ಇಂಗ್ಲಿಷ್ ಪೇಪರ್ ಬಿಟ್ಟು ನಾನು ಕನ್ನಡನ ಕೈಲೂ ಮುಟ್ಟೋಲ್ಲ. ಯಾಕಂದ್ರೆ ನಾನು ಹೈಸ್ಕೂಲಲ್ಲಿ ಇಂಗ್ಲಿಷ್ ಟೀಚರ್. ಕನ್ನಡ ಪತ್ರಿಕೆಯಲ್ಲಿ ಸ್ಟ್ಯಾಂಡರ್ಡ್ ಇರೋಲ್ಲ. ಟ್ರಿಬ್ಯೂನ್ಗೆ ನಾನು ಒಂದ್ಸಲ ಲೆಟರ್ ಟು ದಿ ಎಡಿಟರ್ ಸಹ ಬರೆದಿದ್ದೆ, ಪಬ್ಲಿಷ್ ಆಗಿದೆ. ಕಟಿಂಗ್ ಇಟ್ಟಿದ್ದೀನಿ, ತೋರಿಸ್ತೀನಿ. ಈಗ ಬಸ್ ಕಾಯ್ತಿದ್ಯಾ ಅಂದ್ರೆ ನಮ್ಮೂರಿಗೆ ಹೊರಟಿದ್ದೀಯ ಅಂತ. ನಡಿ, ನಮ್ಮನೇಲೆ ಇಳ್ಕ, ಸಪರೇಟ್ ರೂಮ್ ಇದೆ, ಕಾಟ್, ಮಸ್ಕಿಟೋ ನೆಟ್ ಎಲ್ಲ ಇಟ್ಟಿದ್ದೀನಿ. ಹೊಸದಾಗಿ ಮನೆ ಕಟ್ಟಿದ್ದೀನಿ. ನಮ್ಮ ಭಾವನೆ PWD ಇಂಜಿನಿಯರ್ ಪ್ಲಾನ್ ಹಾಕಿ ಕೊಟ್ಟರು. ಇವನ ಸಮಸ್ಯೆ ಬಗೆಹರಿದು ಮಾತ್ರವಲ್ಲ, ಒಂದು ಬಾಲ್ಯದ ಗೆಳೆಯ ಸಿಕ್ಕಿದ. ಅವನ ಮೂಲಕ ಸ್ನೇಹಿತ ವರ್ಗದ ಕೆಲವರಾದರೂ ಸಿಕ್ಕುತ್ತಾರೆ, ಅಥವಾ ಅವರ ಸುದ್ದಿಯಾದರೂ ಸಿಕ್ಕಿಯೇ ಸಿಕ್ಕುತ್ತದೆ. ಸ್ಥಳೀಯನು ಹೈಸ್ಕೂಲ್ ಟೀಚರು ಆದ ಇವನ ಮೂಲಕವೇ ದೇವಸ್ಥಾನದ ರಕ್ಷಣೆಗೆ ಏನಾದರೊಂದು ವ್ಯವಸ್ಥೆಯನ್ನು ಯೋಚಿಸಬಹುದು ಎಂದು ಇವನ ಮನಸ್ಸು ತಕ್ಷಣ ಕಂಡುಕೊಂಡಿತು. ಪಕ್ಕದಲ್ಲಿ ಕೂತು 14 ಮೈಲಿ ಪ್ರಯಾಣ ಉದ್ದಕ್ಕೂ ಅವರೆಲ್ಲಿದ್ದಾರೆ, ಇವರೆಲ್ಲಿದ್ದಾರೆ, ಇನ್ನೊಬ್ಬರೇನು ಮಾಡುತ್ತಿದ್ದಾರೆ ಎಂದು ವಿಚಾರಿಸುತ್ತಾ ಬಸವನಪುರ ಹತ್ತಿರ ಬಸ್ ನಿಲ್ಲಿಸಿದಾಗ ಅವನಿಗೇ ಗುರುತು ಸಿಕ್ಕದಷ್ಟು ಆಶ್ಚರ್ಯ. ಊರು ಇದ್ದದ್ದು ಬಸ್ ರಸ್ತೆಯಿಂದ 2 ಫರ್ಲಾಂಗ್ ಪೂರ್ವಕ್ಕೆ. ನಡುವೆ 2 ಕಡೆಗೂ ದಟ್ಟವಾದ ಆಲಗೋಳಿ, ಅರಳಿ, ಮಾವಿನ ಮರಗಳ ರಸ್ತೆ. ನಡುವೆ ಎಡಗಡೆಗೆ ತಾನು ಓದಿದ್ದ ಮಿಡ್ಲ್ ಸ್ಕೂಲ್, ಅದರ ಹಿಂಬದಿಗೆ ದೊಡ್ಡ ಆಟದ ಬಯಲು, ಬಲಗಡೆಗೆ ಎಲ್ಲ ಹೊಲವಿತ್ತು. ಅದರಲ್ಲಿಯೇ ಅಜ್ಜ ತನ್ನದಾದ 1 ಎಕರೆಯ ಸಮೇತ 1 ಲಕ್ಷ ದಾನ ಮಾಡಿ ಆಸ್ಪತ್ರೆ ಕಟ್ಟಿಸಿಕೊಟ್ಟದ್ದು. ರಸ್ತೆಯ ಬದಿಯಲ್ಲಿ ದೊಡ್ಡ ಸಂತೆ ಮಾಳದ 100 ಹಿಪ್ಪೆ, ನೇರಳೆ ಮರಗಳ ದೊಡ್ಡ ತೋಪಿತ್ತು. ಸಂತೆಯಾಗುತ್ತಿದ್ದದ್ದು ಸೋಮವಾರ ಮಾತ್ರ. ಉಳಿದಂತೆ ಅದು ದಟ್ಟವಾದ ತೋಪು. ಊರಿನಿಂದ ನಡೆದು ಬಂದು ಇಲ್ಲಿ ಕೂತರೆ ನಿರ್ಜನ ವನದಲ್ಲಿರುವಂತಹ ಭಾವನೆ ಬರುತ್ತಿತ್ತು. ಇಷ್ಟೊಂದು ಬಸ್ಸುಗಳು ಇರಲಿಲ್ಲ. ಈಗ ರವೀಂದ್ರ ನೋಡುತ್ತಾನೆ, ತೋಪಿನ ಮರಗಳನ್ನೆಲ್ಲ ಸಂಪೂರ್ಣವಾಗಿ ಸವರಿ ಬೇರು ತೆಗೆದು ಮಟ್ಟ ಮಾಡಿ ಎಲೆಕ್ಟ್ರಿಕ್ ಕಾಲನಿಯ ಸೈಟ್ ಮಾಡಿ ಮನೆಗಳನ್ನು ಕಟ್ಟಿಸಿದ್ದಾರೆ. ಬಸ್ಸು ನಿಲ್ಲುವ ಜಾಗದ 2 ಕಡೆಗಳಲ್ಲೂ ತಗಡಿನ ಡಬ್ಬದಲ್ಲಿ ಹಾಕಿದ 10, 15, 20, 30 ಹೋಟೆಲ್ಗಳು, ಬೀಡಿ ಸಿಗರೆಟ್ ಪೆಟ್ಟಿಗೆ ಅಂಗಡಿಗಳು, ಒಂದು ಚೆನ್ನಕೇಶವ ವೈನ್ ಶಾಪ್, ಇನ್ನೊಂದು ವೆಂಕಟೇಶ್ವರ ವಿಸ್ಕಿ ಅಂಗಡಿ. ರಸ್ತೆಯಿಂದ ಊರಿಗೆ ಹೋಗುವ ಬೀದಿಯ 2 ಕಡೆಗಳಿಗೂ ಮನೆಗಳು ಅಥವಾ ಹೋಟೆಲ್ಗಳು, ಕ್ಷೌರದ ಅಂಗಡಿಗಳು. 2 ಕಡೆಗಳಿದ್ದ ಆಲ, ಗೋಣಿ ಮರ, ಅರಳಿ ಮರ, ಮಾವಿನ ಮರಗಳಲ್ಲಿ ಬಹುಪಾಲು ಬೇರು ಸಮೇತ ನಾಶ ಮಾಡಿದ್ದಾರೆ. ಹತ್ತಿರ ಮನೆ ಕಟ್ಟಿಸಿದಾರಲ್ಲ, ಮರಗಳಿದ್ದರೆ ಅವುಗಳ ಬೇರು ಕ್ರಮೇಣ ನೆಲದೊಳಗೆ ನುಗ್ಗಿ ಪಾಯನ ಎತ್ತಿ ಹಾಕ್ತವೆ ಅಂತ ಹತ್ತಿರದ ಮನೆಯವರು ಒಂದೊಂದಾಗಿ ಕಡಿಸಿ ಹಾಕಿದ್ದಾರೆ. ಕೆಲವರು ಕಾಂಡಕ್ಕೆ ಕನ್ನ ಕೊರೆಸಿ ಆಸಿಡ್ ಹಾಕಿ ಮುಚ್ಚಿಸಿ ಮರ ಒಳಗೆ ಸಾಯೋ ಹಾಗೆ ಮಾಡಿಬಿಟ್ಟರು. ರಾಜಶೇಖರ ವಿವರಿಸಿದ. ಉದ್ದಕ್ಕೂ ನಡೆಯುವಾಗ ಎಲ್ಲ ಮನೆಗಳಿಂದಲೂ ಗಟ್ಟಿಯಾಗಿ ರೇಡಿಯೋದಿಂದ ಬರುತ್ತಿರುವ ಚಿತ್ರಗೀತೆಗಳು, ಹೋಟೆಲ್ ಕ್ಷೌರದ ಅಂಗಡಿಗಳಿಂದಲಂತೂ ಬೀದಿಯ ಕಡೆಗೆ ದೊಡ್ಡದಾಗಿ ಹಾಕಿದ ಹಾರ್ನ್ ಮಾದರಿಯ ಲೌಡ್ ಸ್ಪೀಕರ್ಗಳಿಂದ ಬಂದು ಅಪ್ಪಳಿಸುವ ಹಿಂದಿ ಸಿನಿಮಾ ಹಾಡು. ವಿರುದ್ಧ ದಿಕ್ಕಿನ ಇನ್ನೊಂದು ಕ್ಷೌರದ ಅಂಗಡಿಯಿಂದ ಅದಕ್ಕಿಂತ ಹೆಚ್ಚು ಜೋರಾಗಿ ಬರುತ್ತಿದ್ದ ಶರಣಂ ಅಯ್ಯಪ್ಪ 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 ಎಂದು ಉನ್ಮಾದಕ್ಕೇರಿದ ಕಿರುಚು. ಬಲಕ್ಕೆ ಅಜ್ಜ ಕಟ್ಟಿಸಿಕೊಟ್ಟ ಆಸ್ಪತ್ರೆಯನ್ನು ನೋಡಿದಾಗ ಸಂಭ್ರಮ ತುಂಬಿಕೊಂಡ ಮನಸ್ಸು ಅವನನ್ನು ಅಲ್ಲೇ ನಿಲ್ಲಿಸಿ ಬಿಟ್ಟಿತು. ಒಂದೆಕರೆ ದೊಡ್ಡ ನಿವೇಶನದಲ್ಲಿ ನಡುವೆ ಆಸ್ಪತ್ರೆ ಸುತ್ತ ಬೇಲಿ ಹಾಕಿ ತಣ್ಣನೆಯ ಪ್ರಶಾಂತವಾದ ಗಿಡಮರಗಳನ್ನು ಬೆಳೆಸಬೇಕೆಂದು ಆಗಿನ ಇಂಜಿನಿಯರ್ ಯೋಚಿಸಿದ್ದರು. ಈಗ ಕಾಂಪೌಂಡಿನ ಒಳಗಡೆ 2 ಕಟ್ಟಡಗಳು ಬಂದಿವೆ. ಒಂದು ರೂರಲ್ ಬ್ಯಾಂಕಿನದು, ಇನ್ನೊಂದು ರೆವೆನ್ಯೂ ಇನ್ಸ್ಪೆಕ್ಟರ್ ಆಫೀಸು. ಆಸ್ಪತ್ರೆ ರೋಗಿಗಳಿಗೆ, ಅವರ ಸಂಗಡ ಬಂದವರಿಗೆ ಏಕಾಂತ ಇಲ್ಲವಾಗಿರುವ ಸ್ಥಿತಿ. ಬೇರೆ ಬೇರೆ ಇಲಾಖೆಗಳಿಗೆ ಇಲ್ಲಿ ಯಾರು ಜಾಗ ಕೊಟ್ಟರು? ಆರೋಗ್ಯ ಇಲಾಖೆ ಹೇಗೆ ಒಪ್ಪಿತು? ಮೂಲ ಧಾತೃವಿನ ಉದ್ದೇಶ ಆಶಯಗಳನ್ನು ಉಲ್ಲಂಘಿಸಿ ಬ್ಯಾಂಕಿಗೆ, ರೆವೆನ್ಯೂ ಇಲಾಖೆಗೆ ಕೊಡುವ ಕಾಯ್ದೆಯ ಅಧಿಕಾರ, ನೈತಿಕ ಅಧಿಕಾರ ಯಾರಿಗಿದೆ ಎಂದು ಅವನು ನಿಂತಲ್ಲಿಯೇ ಸಿಡಿಮಿಡಿಗೊಂಡ. ತನ್ನ ನೋವು ಕೋಪಗಳನ್ನು ಪಕ್ಕದಲ್ಲಿ ನಿಂತಿದ್ದ ರಾಜಶೇಖರನಿಗೆ ಹೇಳಿದಾಗ ಅವನು ಏನೂ ಗೊತ್ತಿಲ್ಲದವನಂತೆ, ಹೌದಾ, ಇದು ನಿಮ್ಮಜ್ಜ ದಾನ ಕೊಟ್ಟಿದ್ದ ಭೂಮಿಯಾ ಎಂದ. ಬರೀ ಭೂಮಿಯಲ್ಲ, 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಎದುರಿಗೆ ಕಾಡುವ ಆಸ್ಪತ್ರೆನೂ ಕಟ್ಟಿಸಿಕೊಟ್ಟಿದ್ದಾರೆ. ಹೌದಾ? ಅದಕ್ಕೆ ದಾಖಲೆ? ನೀನೇನು ತಮಾಷೆ ಮಾಡ್ತಿದ್ದೀಯೋ ಅಥವಾ ನಿನಗೆ ಗೊತ್ತೇ ಇಲ್ವೋ?
ಮಂತ್ರಿಗಳು ಬಂದು ಆರಂಭೋತ್ಸವ ಮಾಡಿದ್ದು. ಸ್ವತಂತ್ರ ಬಂದ ಮೇಲೆ ಮೊಟ್ಟ ಮೊದಲ ಒಬ್ಬ ಮಂತ್ರಿ, ಗಾಂಧಿ ಟೋಪಿ ಹಾಕೊಂಡ ಮಂತ್ರಿ ನಮ್ಮೂರಿಗೆ ಬಂದ ದೊಡ್ಡ ಸಮಾರಂಭ ನಿನಗೆ ಗೊತ್ತಿಲ್ಲವೇ? ಅಕೋ ಅಲ್ಲಿ ನೋಡು, ಮುಂದುಗಡೆ ಗೋಡೆಯಲ್ಲಿ ಕರಿಯಮೃತ ಶಿಲೆಯಲ್ಲಿ ಕೆತ್ತಿ ಚಿನ್ನದ ಮೆರುಗು ಕೊಟ್ಟ ಅಕ್ಷರದಲ್ಲಿ ಅವರ ಮಾತಾಪಿತೃಗಳಾದ ಮಾಶ್ರೀ ಕೌಸಲ್ಯಮ್ಮ ಮತ್ತು ತೀರು ಸುಬ್ಬರಾಮಯ್ಯನವರ ಪುಣ್ಯಸ್ಮರಣೆಗಾಗಿ ಬಸಂಪುರದ ಗ್ರಾಮದ ಶ್ರೀಮಾನ್ ವೆಂಕಟಸುಬ್ಬಯ್ಯನವರು ಹಾಗೂ ಅವರ ಕುಟುಂಬ, ಶಾಂತಮ್ಮನವರು ಭೂಮಿ ಮತ್ತು 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಿಸಿಕೊಟ್ಟ ಲೋಕಲ್ ಫಂಡ್ ಆಸ್ಪತ್ರೆ ಅಂತ ಕೆತ್ತಿದೆ. ಅದರ ತಾರೀಖೂ ಇದೆ. ಹೌದಾ, ನಡಿ ನೋಡೋಣ ಎಂದು ರಾಜಶೇಖರ ಆಸ್ಪತ್ರೆ ಕಡೆಗೆ ಹೆಜ್ಜೆ ಇಟ್ಟ. ಸುತ್ತಮುತ್ತಲ ಎಲ್ಲ ವಿವರಗಳನ್ನು ವಿವರವಾಗಿ ತಿಳಿದುಕೊಂಡಿರುವ ಇವನಿಗೆ ಈ ಊರಿನ ಇಂಥ ದೊಡ್ಡ ಅಂಶ ತಿಳಿದಿಲ್ಲವೇ ಎಂದು ರವೀಂದ್ರನಿಗೆ ಆಶ್ಚರ್ಯವಾಯಿತು. ಮುಂದೆ ಇದನ್ನ ವೆಂಕಟಸುಬ್ಬಯ್ಯನವರ ಆಸ್ಪತ್ರೆ ಅಂತಲೇ ಈ ಊರಿನ ಸುತ್ತಮುತ್ತಲ ಜನ ಕರಿಬೇಕು ಅಂತ ಮಂತ್ರಿಗಳು ಭಾಷಣದಲ್ಲಿ ಹೇಳಿದ್ದಾಗ ಸಭಿಕರೆಲ್ಲ ಚಪ್ಪಾಳೆ ಹೊಡೆದಿದ್ದರು. ಇದನ್ನು ಈಗಲೂ ಎಲ್ಲರೂ ವೆಂಕಟಸುಬ್ಬಯ್ಯನವರ ಆಸ್ಪತ್ರೆ ಅಥವಾ ಸುಬ್ಬಯ್ಯರ ಆಸ್ಪತ್ರೆ ಅಂತಾನೆ ಕರೀತಾರೆ ಅಂತ ಅವನ ಮನಸ್ಸು ಅದು ಹೇಗೋ ನಂಬಿತ್ತು. ಆದರೆ ರಾಜಶೇಖರ್ನಂತಹ ಸ್ಥಳೀಯನು, ಹೈಸ್ಕೂಲ್ ಉಪಾಧ್ಯಾಯನೂ ಆದ ತಿಳಿವಳಿಕಸ್ತನಿಗೆ ಗೊತ್ತಿಲ್ಲವೆಂದರೆ ಎಂದು ಅವನು ಹಿಂದೆ ಹಿಂದೆ ಹೋಗಿ ನೆಲದಿಂದ 2 ಅಡಿ ಎತ್ತರದ ವಿಶಾಲವಾದ ಗಾರೆ ಜಗುಲಿಯನ್ನು ಹತ್ತುವಾಗ ಗೋಡೆಗೆ, ಹೌದು ಅದೇ ಜಾಗದಲ್ಲಿ ಹದ್ದಿರುವ ಹೊಳೆಯಂತ ಕರಿಕಲ್ಲಿನ ಮೇಲೆ ಕೆತ್ತಿ ಚಿನ್ನದ ಬಣ್ಣ ಹಾಕಿರುವ ಅಕ್ಷರಗಳ ಶಿಲಾಲೇಖನ ಕಾಣಿಸಿತು. ತನ್ನ ಅಜ್ಜ, ಅಜ್ಜಿ, ಮುತ್ತಜ್ಜ, ಮುತ್ತಜ್ಜಿಯರ ಹೆಸರುಗಳನ್ನು ಕಾಣುವ ತವಕದಿಂದ ಎದೆ ಬಡಿತದೊಡನೆ ಹತ್ತಿರ ಹೋಗಿ ನಿಂತು ನೋಡುತ್ತಾನೆ. ತಲೆಯೆಲ್ಲ ಖಾಲಿಯಾಗಿಸುವಂತಹ, ಅಸಹ್ಯದಿಂದ ಹೊಟ್ಟೆ ತೊಳಸು ಬರಿಸುವಂತಹ ಬರಹ ಎಂದು ಕಾಣಿಸುತ್ತಿದೆ. ಕರ್ನಾಟಕ ರಾಜ್ಯದ ಆರೋಗ್ಯ ಸಚಿವರಾದ ಶ್ರೀರಾಮೇಗೌಡರು, ಜಿಲ್ಲೆಯ ಲೋಕಸಭಾ ಸದಸ್ಯರಾದ ಜೆ.ಟಿ. ನರಸಿಂಹಗೌಡರು ಹಾಗೂ ತಾಲೂಕಿನ ಎಂಎಲ್ಎಗಳಾದ ಹುಲಿಕೆರೆ ಶ್ರೀಕಂಠೇಗೌಡರು ಬಸವನಪುರ ಗ್ರಾಮಕ್ಕೆ ಭೇಟಿ ಇದ್ದ ಜ್ಞಾಪಕಾರ್ಥವಾಗಿ ಈ ಲೋಕಲ್ ಫಂಡ್ ಆಸ್ಪತ್ರೆಯ ಕಟ್ಟಡವನ್ನು ಮಹಾಜನತೆಯ ಸೇವೆಗೆ ಸಮರ್ಪಿಸಲಾಗಿತ್ತು. ತಾರೀಕು ನನಗೆ ತಿಳಿಯದಂತೆ ಕೆಂಪು ತಿರುಗಿದ ಮುಖ ಕಣ್ಣುಗಳಿಂದ ರವೀಂದ್ರ ರಾಜಶೇಖರನ ಮುಖ ನೋಡುತ್ತಾನೆ. ರಾಜಶೇಖರ ಕುದುರೆ ಕೆನೆಯುವ ವರಸೆಯಲ್ಲಿ ಜೋರಾಗಿ ನಗುತ್ತಾನೆ. ಇದೇನು, ಯಾವಾಗ ಆಯ್ತು ರಾಜಶೇಖರ್ ಅಂತ ಕೇಳುತ್ತಾನೆ. ಬೇರೆ ಹೆಚ್ಚು ಲಿಖಿತವಾದ ಪ್ರಶ್ನೆ ರೂಪುಗೊಳ್ಳದ್ದಕ್ಕೆ ಅಲ್ಲೇ ತಾರೀಕಿದೆಯಲ್ಲ ಕೆಳಭಾಗದಲ್ಲಿ ನೋಡಪ್ಪ ನೀನೆ. ರಾಜಶೇಖರ ಪ್ರಶ್ನೆಯಲ್ಲಿ ಒದಗಿದ್ದ ನೋವು, ಅನ್ಯಾಯ ಲೇಪಗಳನ್ನು ಅವನಿಗೆ ತಿರುಗಿಸುತ್ತಾನೆ. ಯಾರು ಮಾಡಿದ್ರು ಇದನ್ನ? ಈ ಊರ್ನವರಿಗೆ ಕೃತಜ್ಞತೆಯೇ ಇಲ್ವೇ? ರವೀಂದ್ರ ನೋವಿನಿಂದ ಕೇಳಿದ. ಅದೆಲ್ಲ ದೊಡ್ಡ ಕತೆ, ಮನೆಗೆ ಹೋಗಿ 1 ಲೋಟ ಕಾಫಿ ತಗೊಂಡ್ಮೇಲೆ ಹೇಳ್ತೀನಿ ಬಾ. ನೀನು ಅಪೂರ್ವಕ್ಕೆ 20 ವರ್ಷಕ್ಕೊಂದು ಸಲ ಬಂದು ನೋಡೋನಿಗೆ ಇಷ್ಟು ನೋವಾಗುತ್ತೆ. ಸದಾ ಇಲ್ಲೇ ಇದ್ದು ಅನುಭವಿಸ್ತಿರೋ ನಮ್ಮಗಳ ಕಷ್ಟ ಎಷ್ಟಿರುತ್ತೆ ಅಂತ ಕಲ್ಪನೆ ಮಾಡ್ಕೊ. ಈಗ ಮನೆಗೆ ಹೋಗೋಣ ನಡಿ. ತಮ್ಮದಾಗಿದ್ದ ಆ ಮನೆಯ ಹಿಂದಿನ ಬೀದಿಯಲ್ಲಿ ರಾಜಶೇಖರ್ನ ಮನೆ. ಊರೊಳಗೆ ಮಾತ್ರ ಅಂತ ಹೆಚ್ಚು ವ್ಯತ್ಯಾಸವಾಗಿಲ್ಲ. ಅಲ್ಲಲ್ಲಿ ನಾಡ ಹೆಂಚಿನ ಬದಲು ಸೀಮೆ ಹೆಂಚು ಬಂದಿವೆ. ಕೆಲವು ತಾರಸಿಯಾಗಿವೆ. ರಾಜಶೇಖರನ ಮನೆ ಸಿಮೆಂಟಿನದು. ಅವನ ಹೆಂಡತಿ ತಿಪ್ಟೂರಿನವಳು, ಅವರ ದೂರದ ಸಂಬಂಧಿಯಂತೆ. ಅವನ ತಾಯಿ ಬದುಕಿದ್ದಾರೆ, ಇಲ್ಲೇ ಇದ್ದಾರೆ. ತಂದೆ ಮಲ್ಲಿಕಾರ್ಜುನ ಶೆಟ್ಟರು ಸತ್ತು 15 ವರ್ಷವಾಯ್ತಂತೆ. ಮಹಡಿ ಮೇಲೆ ಇವನನ್ನು ಒಂದು ರೂಮಿನಲ್ಲಿ ಕುಳ್ಳಿರಿಸಿ ಅಲ್ಲೇ ತಾನು ಕುಳಿತು ಉಪ್ಪಿಟ್ಟು ತಿಂದು ಕಾಫಿ ಕುಳಿಯುತ್ತಾ ಅವನು ಹೇಳಿದ, ಇಡೀ ತಾಲೂಕಿನಲ್ಲಿ ಮಾತ್ರ ಅಲ್ಲ, ಇಡೀ ಜಿಲ್ಲೆಯಲ್ಲಿ ಎಲ್ಲ ಅವರದ್ದೇ ಆಗಬೇಕು, ತಾವೇ ಆಳಬೇಕು, ಯಾವ ಕೆಲಸವೇ ಆಗಲಿ ತಮ್ಮ ಹೆಸರಲ್ಲಿ ಆಗಬೇಕು ಅನ್ನುವ ಅಹಂ. ಯಾರು? ಹೊಟ್ಟೆಗೆ ಬಿದ್ದು ಮೇಲೆ ಕಾಫಿ ಇಳಿಯುವಾಗ ಬಳಲಿಕೆ ಕಳೆದಂತನಿಸಿ ರವೀಂದ್ರ ಕೇಳಿದ, ಬಿಡಿಸಿ ಹೇಳಬೇಕಾ? ಹೆಂಡ ಕುಡಿದು ಖಂಡ ತಿನ್ನೋ ಜಾತಿ. ನೀನೇನೇ ಹೇಳು, ಮಾಂಸ ತಿನ್ನೋರಿಗೆ ಇರೋ ಅಹಂಕಾರ ಸಸ್ಯಾಹಾರಿಗಳಿಗೆ ಇರೋಲ್ಲ. ಯಾಕೆಂದ್ರೆ ಅದು ತಾಮಸ ಜಾತಿಯವರು. ಅವರು ಯಾರನ್ನ ಸೂಚಿಸಿ ಮಾತನಾಡುತ್ತಿದ್ದಾನೆ ಎನ್ನುವುದು ರವೀಂದ್ರನಿಗೆ ಅರ್ಥವಾಯಿತು. ಮಾಂಸ ತಿನ್ನುವವರಷ್ಟು ತಾಮಸ ಮತ್ತು ಅಹಂಕಾರಗಳು ತಿನ್ನದವರಲ್ಲಿ ಇರುವುದಿಲ್ಲ ಎಂಬುದನ್ನು ವೈಜ್ಞಾನಿಕವಾಗಿ ಯಾರೂ ಸಂಶೋಧಿಸಿ ನಿರ್ಣಯ ಮಾಡಿಲ್ಲವೆನಿಸಿತು. ಆದರೂ ಏನೂ ಹೇಳದೆ ರಾಜಶೇಖರನ ಮುಖವನ್ನ ನೋಡುತ್ತಿದ್ದ. ನಿಮ್ಮ ಅಜ್ಜನವರು ತಾವು ಗಳಿಸಿದ ದುಡ್ಡನ್ನೆಲ್ಲ ದಾನ ಮಾಡಿ ಆಸ್ಪತ್ರೆ ಕಟ್ಟಿಸಿಕೊಟ್ಟದ್ದು ಯಾರಿಗೆ ಗೊತ್ತಿಲ್ಲ. ಆ ಜಾತಿ ಜನ ಏನಂತಾರೆ ಗೊತ್ತಾ? ಬಡವರ ಶೋಷಣೆ ಮಾಡಿದ ದುಡ್ಡನ್ನ ತಾನೇ ಕೊಟ್ಟದ್ದು. ಅದಕ್ಕೆ ಅವರ ಹೆಸರು ಯಾಕೆ ಇಡಬೇಕು? ಜನರ ಸೇವೆ ಮಾಡ್ತಿರೋರು ನಮ್ಮ ಜಾತಿ MLA, ನಮ್ಮ ಜಾತಿ MP, ನಮ್ಮ ಜಾತಿ ಮಂತ್ರಿ ಹೆಸರು ಯಾಕೆ ಮಡಗಬಾರ್ದು ಅಂತ ಮೊದಲು ಅದಿದ್ದ ಕಲ್ಲು ಬೋರ್ಡನ್ನ ಕಿತ್ತು ಹಾಕಿಸಿ ಅಲ್ಲಿ ನೀನು ಓದಿದೆಯಲ್ಲ ಆ ಕಲ್ಲನ್ನು ಬರೆದು ತಂದು ಸಿಮೆಂಟ್ ಹಾಕಿಸಿ ಅಂಟಿಸಿ ದೊಡ್ಡ ಸಂಭ್ರಮ ಕಾರ್ಯಕ್ರಮ ಮಾಡಿಸಿಕೊಂಡ್ರು. ನಮ್ಮವರೆಲ್ಲ ಅಂದ್ರೆ ಲಿಂಗಾಯತರು, ಬ್ರಾಹ್ಮಣರೆಲ್ಲ ಅಯ್ಯೋ ಎಂತ ಅನ್ಯಾಯ ಆಯ್ತು ಅಂತ ಶಾಪ ಹಾಕಿದ್ರು. ಆದ್ರೆ ಅವರದ್ದೇ ಯುಗ ಇದು. ಏನ್ ಮಾಡೋಕ್ಕಾಗುತ್ತೆ? ಅಧಿಕಾರ ಅವರದ್ದೇ ಆಗಿರುವಾಗ ಯಾರಾದ್ರೂ ಇದನ್ನು ವಿರೋಧಿಸಿದ್ರ? ವಿರೋಧಿಸಿ ಉಳ್ಕೊಳಕ್ಕಾಗಲ್ಲ. ನಮ್ಮ ತೋಟದಲ್ಲಿ ಒಂದು ತೆಂಗಿನಕಾಯಿ, ಒಂದು ಗೊನೆ ಬಾಳೆ ಉಳಿಸಲ್ಲ. ನಮ್ಮ ಊರಿನವರೆಲ್ಲ, ಸುತ್ತ ಊರಿನವರೆಲ್ಲ ಸೇರ್ಕತಾರೆ. ನಮ್ಮ ಊರಿನವರಲ್ಲ, ಸುತ್ತ ಊರಿನವರೆಲ್ಲ ಸೇರ್ಕತಾರೆ. ಫಸಲ ಕಾಲದಲ್ಲಿ ಅವರ ದನಗಳನ್ನ ನಮ್ಮ ಹೊಲಗಳಿಗೆ ನುಗ್ಗಿಸಿಬಿಡ್ತಾರೆ. ತೀರಾ ವಿರೋಧಿಸಕ್ ಹೋದ್ರೆ ಕೊಲೆ ಕೂನಿಗೆ ಹೇಸಲ್ಲ. ಹೇಳಿದ್ನಲ್ಲ, ಒಂದು ಜೀವಂತ ಪ್ರಾಣಿನ ಕಡಿದು ಅದರ ಮಾಂಸನ ತಿನ್ನೋ ಜನಗಳಿಗೆ ಮನುಷ್ಯನ ಕೊಲೆ ಮಾಡೋಕೆ ಏನಡ್ಡಿ? ಸರ್ಕಾರ ಪೊಲೀಸು ಅಂತ ಇಲ್ವೇ?
ಪೊಲೀಸ್ನವರ MLA ಯಾವ ಜಾತಿಯವನಿರ್ತಾನೋ ಪೊಲೀಸ್ನವರು ಅವನ ಜಾತಿಗೆ ಮಾತ್ರ ಸಹಾಯ ಮಾಡ್ತಾರೆ. ಆ ಜಾತಿಯವ್ರನ್ನ ಮಾತ್ರ ಪೊಲೀಸ್ ಅಧಿಕಾರಿಯಾಗಿ ಹಾಕ್ಸ್ಕೊಂತಾರೆ. ಇಷ್ಟು ದೊಡ್ಡ ಪೇಪರ್ ಎಡಿಟರ್, ನಿನಗೆ ಇದೆಲ್ಲ ಗೊತ್ತಿಲ್ವಾ? ಇಂಥವೆಲ್ಲ ಬಿಹಾರ್, UP ನಲ್ಲಿ ನಡೆಯುತ್ತದೆ ಎಂದು ಅವನಿಗೆ ಗೊತ್ತಿತ್ತು. ಪಾಟ್ನಾ, ಲಕ್ನೋ ಮೊದಲಾದ ಕಡೆ ವರದಿಗಾರನಾಗಿ ಕೆಲಸ ಮಾಡುತ್ತಿದ್ದಾಗ ಯಾವುದೇ ಘಟನೆಯನ್ನು ಶೋಧಿಸಿ ವರದಿ ಸಿದ್ಧಪಡಿಸಬೇಕೆಂದರೂ ಆ ತಾಲೂಕು ಅಥವಾ ಜಿಲ್ಲೆಯ ಜಾತಿ ವಿಂಗಡಣೆಯ ಸ್ಪಷ್ಟ ಆಧಾರವನ್ನು ಮೊದಲು ವಿಶ್ಲೇಷಿಸಬೇಕಾಗಿತ್ತು. ಇದನ್ನು ತನಗಿಂತ ಮೊದಲಿದ್ದ ವರದಿಗಾರ ತನಗೆ ವೃತ್ತಿತಂತ್ರದ ಪ್ರಥಮ ಪಾಠವೆಂದು ಹೇಳಿಕೊಟ್ಟಿದ್ದ. ತಾನು ಅಲ್ಲಿಗೆ ಬಿಡುವಾಗ ಮುಂದಿನವನಿಗೆ ಅಷ್ಟೇ ಮಹತ್ವ ಎನ್ನುವಂತೆ ವಿವರಿಸಿದ್ದೆ. ಆದರೆ ಈಗ ಈಗ ತನ್ನ ಊರಿನಲ್ಲೇ ಇದು ಇಷ್ಟು ಬಲವಾಗಿದೆ ಎಂಬುದನ್ನು ತಿಳಿದು ಅದರ ವಾಸ್ತವತೆ ಜೀವಂತವಾಗಿ ಎದುರಿಗೆ ನಿಂತಂತಾಯಿತು. ರಾಜಶೇಖರನು ಈ ಜಾತಿ ಸುಳಿಯ ಒಂದು ಭಾಗವೇ, ಆದರೆ ತಾನು ಅದರ ಪೆಟ್ಟು ತಿನ್ನುತ್ತಿರುವ ನಿಷ್ಪಾಪಿ ಎಂಬಂತೆ ಮಾತನಾಡುತ್ತಿದ್ದಾನೆ ಎಂಬುದು ಅವನಿಗೆ ಅರ್ಥವಾಯಿತು. ಸಾಯಂಕಾಲ 6 ಗಂಟೆ ಹೊತ್ತಿಗೆ ರಾಜಶೇಖರನ ಮನೆಗೆ ಟ್ಯೂಷನ್ ಹೇಳಿಸಿಕೊಳ್ಳಲು ಒಂದು ದಂಡು ವಿದ್ಯಾರ್ಥಿಗಳು ಬಂದರು. ರಾಜಶೇಖರನಿಗೆ ಈಗ ಇವನೊಡನೆ ಮಾತನಾಡಲು ಬಿಡುವಿಲ್ಲ. ಆದ್ದರಿಂದ 7ರವರೆಗೆ ಒಂದು ಪಂಕ್ತಿ ವಿದ್ಯಾರ್ಥಿಗಳು, 7ರಿಂದ 8ರವರೆಗೆ ಇನ್ನೊಂದು ಪಂಕ್ತಿಯಂತೆ. ತಾನು ಅಷ್ಟರಲ್ಲಿ ಒಂದು ಸುತ್ತು ತಿರುಗಾಡಿಕೊಂಡು ಬರುವುದಾಗಿ ಹೇಳಿ ಇವನು ಕೆಳಗಿಳಿದ. ಚಪ್ಪಲಿ ಮೆಟ್ಟಿ ಹೊರಗೆ ಹೋಗುವಾಗ ಕಣ್ಣಳತೆಯಲ್ಲಿ ಸರಸರನೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಎಣಿಸಿದ. 25 ಮಂದಿ ಇದ್ದರು. ಮುಂದಿನ ಪಂಕ್ತಿಗೆ 25 ಇರುತ್ತಾರೆ ಎಂದು ಅಂದಾಜು ಮಾಡಿಕೊಂಡ. ಇವನು ಇಂಥವರು ಬೆಳಿಗ್ಗೆ 2 ಪಂಕ್ತಿಗಳನ್ನು ಇಟ್ಟುಕೊಂಡೇ ಇರುತ್ತಾರೆ ಎಂದು ತರ್ಕಿಸುತ್ತಾ ಹೊರಗೆ ನಡೆದ. ಈಗ ಎಲ್ಲಿಗೆ ಹೋಗುವುದೆಂದು ತಕ್ಷಣ ನಿಶ್ಚಯಿಸಲಾಗಲಿಲ್ಲ. ದೇವಸ್ಥಾನಕ್ಕೆ ಹೋಗಿ ನೋಡಲು ಕತ್ತಲೆಯಾಗುತ್ತಿದೆ. ಆದರೆ ಒಂದು ಸಲವಾದರೂ ಬೇಗ ಹೋಗಿ ನೋಡುವ ಆಶೆಯಾಯಿತು. ಅತ್ತ ನಡೆದ. ತನ್ನ ಪತ್ರಿಕೆಯ ಹಾಸನದ ವರದಿಗಾರರು ಬರೆದಂತೆಯೇ ಇತ್ತು. ಗುಡಿಗೆ ದೊಡ್ಡ ಕಲ್ಲಿನ ಪೌಳಿ ಗೋಡೆ ಇದ್ದರೂ ಅಲ್ಲಲ್ಲಿ ಅದರ ಕಲ್ಲುಗಳನ್ನು ಸಾಗಿಸಿದ್ದರು. ಪೌಳಿ ಬಾಗಿಲಿಗೂ ಕದವಿರಲಿಲ್ಲ. ಒಳೆಯ ಗುಡಿಯ ಬಾಗಿಲಿಗೂ ಕದವಿರಲಿಲ್ಲ. ಪೌಳಿಯ ಒಳಗೆ 3 ಕತ್ತೆಗಳು ತಾಳ್ಮೆಯಿಂದ ಕಾಲಾತೀತ ಭಾವನೆಯಿಂದ ನಿಂತಿದ್ದವು. ನೆಲಕ್ಕೆ ಹದೆದಿದ್ದ ಚಪ್ಪಡಿ ಕಲ್ಲುಗಳೆಲ್ಲ ಕಳುವಾಗಿ ಅಲ್ಲಲ್ಲಿ ಗಿಡಗುಚ್ಚಿಗಳು ಬೆಳೆದಿದ್ದವು. ಆದರೆ ಮುಕ್ತವಾಗಿ ನುಗ್ಗುವ ದನ, ಕತ್ತೆ, ಕುದುರೆ, ಆಡು, ಕುರಿಗಳಿಗೆ ಸಿಕ್ಕಿ ಯಾವ ಗುಚ್ಚಿಯಲ್ಲೂ ಎಲೆಗಳಿರಲಿಲ್ಲ. ಈ ಗುಡಿಯಲ್ಲಿ ಪೂಜೆ ಪುನಸ್ಕಾರಗಳೇನಾದರೂ ನಡೆಯುತ್ತವೆಯೋ ಎನ್ನುವ ಅನುಮಾನ ಬರುವಂತಾಯಿತು. ಬಾಗಿಲಿನವರೆಗೆ ಬಂದ. ಒಳಗೆ ಮುಖವಿಟ್ಟು ತಕ್ಷಣ ಬಾವಲಿಗಳು ಪಟಪಟ ರೆಕ್ಕೆಯ ಸಪ್ಪಳ ಕಿವಿಗೆ ಬೀಳುವುದರ ಜೊತೆಗೆ ಅದರ ಹಿಕ್ಕೆಯನಾತ ಮೂಗಿಗೆ ಬಡಿಯುತ್ತಿತ್ತು. ಒಳಗೆ ಆಗಲೇ ಕತ್ತಲೆ ಕವಿದಿತ್ತು. ಊರಿನಲ್ಲಿ ವಿದ್ಯುತ್ ಇದ್ದರೂ ಗುಡಿಗೆ ಅದರ ವ್ಯವಸ್ಥೆ ಇರಲಿಲ್ಲ. ಪೂಜೆ ನಡೆಯುತ್ತಿದ್ದರೂ ಸಂಜೆಯ ವೇಳೆ ಏನೂ ಇರಲಾರದೆಂದು ಅವನ ಊಹೆಯೇ ಹೇಳಿತು. ತುಸು ಹೊತ್ತು ಬಾಗಿಲಲ್ಲಿ ನಿಂತಿದ್ದಾಗ ಒಳಗಿಂದ ಒಂದು ಬಾವಲಿ ಪಟಪಟನೆ ಹಾರಿ ತಡವಿಕೊಂಡು ಇವನ ತಲೆಯನ್ನು ಸವರುತ್ತಾ ಹೊರಗೆ ಹೋಯಿತು. ಅಕಸ್ಮಾತ್ ಅದು ಕಣ್ಣಿಗೆ ಹೊಡೆದಿದ್ದರೆ ಅಪಾಯವೆಂದು ಅವನು ಬಾಗಿಲಿನಿಂದ ಹೊರಬಂದು ಪಕ್ಕಕ್ಕೆ ಸರಿದ. ಆ ನಾರುವ ಪರಿಸರದಲ್ಲಿ ತುಸು ಹೊತ್ತು ನಿಂತಿದ್ದ. ನಂತರ ನಾಳೆ ಬೆಳಿಗ್ಗೆ ಬರುವುದೆಂದು ನಿಶ್ಚಯಿಸಿದ. ಬೆಳಗಾದರೆ ಸೂರ್ಯ ಪೂರ್ವಕ್ಕಿರುತ್ತದೆ. ಬೆಳಗಿನ ಬಿಸಿಲು ನವರಂಗವನ್ನು ಹಾಯ್ದು ಗರ್ಭಗುಡಿಯ ಸ್ವಾಮಿಯ ಪಾದಗಳ ಮೇಲೆ ಬೀಳುವಂತೆ ನಿಯೋಜಿಸಿ ಶಿಲ್ಪಿಯು ಈ ದೇವಾಲಯವನ್ನು ಕಟ್ಟಿದ್ದಾನೆಂದು ತಾನು ಚಿಕ್ಕ ವಯಸ್ಸಿನಲ್ಲಿ ಬಹಳವಾಗಿ ಕೇಳಿದ್ದ. ಅದನ್ನು ಮಕರ ಸಂಕ್ರಮಣದಲ್ಲಿ ಅಜ್ಜ ಅಜ್ಜಿಯರೊಡನೆ ಬೆಳಗಿನ ಹೊತ್ತು ಗುಡಿಗೆ ಹೋಗಿ ಸ್ವತಃ ಕಂಡಿದ್ದ. ಸೂರ್ಯದೇವನೇ ತನ್ನ ಬೆಳಕಿನಿಂದ ಚೆನ್ನಕೇಶವನ ಪಾದಸೇವೆ ಮಾಡುವುದನ್ನು ನೋಡಲು ಈ ಊರಿನವರು ಮಾತ್ರವಲ್ಲ, ಬ್ಯಾಂಗ್ಳೂರು, ಮೈಸೂರು, ಶ್ರೀರಂಗಗಳಿಂದ ಭಕ್ತರು ಬರುತ್ತಿದ್ದರು. ಇದು ಜುಲೈ. ಆಷಾಢವೋ ಶ್ರಾವಣವೋ. ಬಿಸಿಲು ದೇವರ ಪಾದವನ್ನು ಮುಟ್ಟದಿರಬಹುದು. ಆದರೆ ಬೆಳಕು ಒಳಗೆಲ್ಲ ಪಸರಿಸುವುದಂತೂ ಖಂಡಿತ. ಆಗ ಬಾವಲಿಗಳು ತಮಗೆ ತಾವೇ ಹೊರಗೆ ಹೋಗಿರುತ್ತವೆ. ಇದ್ದರೂ ಅವು ಕಣ್ಣಿಗೆ ಕಾಣಿಸುವುದರಿಂದ ಒಂದು ಕಣ್ಣಿಗೆ ಬಡಿದಾವೆಂದು ಭಯವೂ ಇರುವುದಿಲ್ಲ ಎಂದು ನಿಶ್ಚಯ ಮಾಡಿಕೊಂಡರು. ಮತ್ತೊಮ್ಮೆ ಧೈರ್ಯ ಮಾಡಿ ಗುಡಿಯ ಒಳಗೆ ಹೋಗಿ ಕಳುವಾದ ಸರಸ್ವತಿ ವಿಗ್ರಹವಿದ್ದ ಜಾಗಕ್ಕೆ ಹೋಗಿ ನೋಡಿದ. ಕತ್ತಲ ಮಬ್ಬಿನಲ್ಲೂ ಆ ಜಾಗ ಖಾಲಿಯಾಗಿರುವುದು ತಿಳಿಯುತ್ತಿತ್ತು. ಒಂದು ಟಾರ್ಚನ್ನಾದರೂ ಹಿಡಿದುಕೊಂಡು ಬರಬೇಕಿತ್ತು ಅನಿಸಿತು. ಇಲ್ಲಿ ಹೀಗಿರುತ್ತೆ ಅನ್ನುವ ಕಲ್ಪನೆಯೂ ತನಗೆ ಬರಲು ಸಾಧ್ಯವಿರಲಿಲ್ಲ ಎನ್ನುವ ನೆನಪಾಗಿ ಗುಡಿಯಿಂದ ಹೊರಗೆ ಬಂದು ನಡೆದು. ಈಗ ಎಲ್ಲಿಗೆ ಹೋಗುವುದು? ರಾಜಶೇಖರ 8 ಗಂಟೆ ತನಕ ಟ್ಯೂಷನ್ನಲ್ಲಿ ಮುಳುಗಿರುತ್ತಾನೆ ಎಂದು 2 ನಿಮಿಷ ಯೋಚಿಸಿ ನಂತರ ಗೌಡರ ಕೇರಿಯ BK ಕೃಷ್ಣೇಗೌಡನ ಮನೆಗೆ ಹೋಗುವ ನಿಶ್ಚಯ ಹುಟ್ಟಿತು. ಅವನು ಮೈಸೂರು ಕಾಲೇಜಿನಲ್ಲಿ ಕನ್ನಡ ಲೆಕ್ಚರ್ ಅಂತೆ. ಊರಿನಲ್ಲಿ ಭೂಮಿ ಕಾಣಿ ಅಭಿವೃದ್ಧಿ ಪಡಿಸಿಕೊಂಡಿದ್ದಾನಂತೆ. ದೊಡ್ಡ ರಜೆಗಳಲ್ಲಿ ಮಾತ್ರವಲ್ಲದೆ ಪ್ರತಿ ಶನಿವಾರವೂ ಮೋಟಾರ್ ಬೈಸೈಕಲ್ನಲ್ಲಿ ಸೋಮವಾರ ಬೆಳಿಗ್ಗೆ ಹಿಂತಿರುಗುತ್ತಾನಂತೆ. ವಾಸ್ತವವಾಗಿ ಅವನು ಖಚಿತವಾದ ವಿಳಾಸ ಬಸವನಪುರವೇ. ಹಂಗಾಮಿ ವಿಳಾಸ ಮೈಸೂರು. ಊರಿನಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ತೆಂಗಿನಕಾಯಿಗಳನ್ನು ಕೊಂಡು ಮೈಸೂರು ಮಾರ್ಕೆಟ್ನಲ್ಲಿ ಲಾರಿಯಲ್ಲಿ ಸಾಗಿಸಿ ಮಾರುವ ವ್ಯಾಪಾರವನ್ನು ಇಟ್ಟುಕೊಂಡಿದ್ದಾನಂತೆ. ಹಾಗಂತ ರಾಜಶೇಖರನೇ ಹೇಳಿದ್ದ. ನನಗೆ ಕೃಷ್ಣೇಗೌಡನ ಮನೆಯ ನೆನಪು ಚೆನ್ನಾಗಿದೆ. ನಾವಿಬ್ಬರು ಜೊತೆಯಲ್ಲಿ ವಾಲಿಬಾಲ್ ಆಡುತ್ತಿದ್ದೆವು. ಜೊತೆಗೆ ನಮ್ಮ ಅಥವಾ ಅವನ ತೋಟಕ್ಕೆ ಹೋಗಿ ಮರ ಹತ್ತಿ ಎಳನೀರು ಕೆಡವಿ ಹಠ ಕಟ್ಟಿ 4-4-5 ಕುಡಿಯುತ್ತಿದ್ದೆವು. ನಮ್ಮ ತೋಟದಲ್ಲಿ ಕುಡಿಯಲು ಯಾವ ಭಯವೂ ಇರಲಿಲ್ಲ. ಹೀಗೆ ಕುಡಿದೆವು ಅಂತ ಮನೆಯಲ್ಲಿ ಹೇಳಿದರೆ ಮನೆಗೂ 1-5-6 ಯಾಕೆ ತರಲಿಲ್ಲ ಅಂತ ಅಜ್ಜ ಅಜ್ಜಿ ಕೇಳುತ್ತಿದ್ದರು. ಆದ್ರೆ ಅವನ ತೋಟದಲ್ಲಿ ಕದ್ದು ಕುಡಿಯಬೇಕಿತ್ತು. ಗೊತ್ತಾದರೆ ಅವನ ಅಪ್ಪ ಹಿಡಿದು ಮೂಳೆ ಪುಡಿ ಮಾಡುತ್ತಿದ್ದರು. ಎಳನೀರು ಕುಡಿಯೋದ ಕಲಿತೇನು ಉದ್ಧಾರವಾಯ್ತೇನು
ಎನ್ನುವುದು ಅವರ ವಿವೇಕವಾಗಿತ್ತು. ಈಗ ನನಗಂತೂ ತೋಟವಿಲ್ಲ. ಕೃಷ್ಣೇಗೌಡ ಯಜಮಾನನಾಗಿದ್ದಾನೆ. ಅವನ ತೋಟಕ್ಕೆ ಹೋಗಿ ನಾನೇ ಹತ್ತಿ ಕುಡಿಯಬೇಕು ಎಂಬ ಆಶೆಯಾಯ್ತು. ಹಾಗೆಯೇ ಹೆಜ್ಜೆ ಹಾಕುತ್ತಾ ಗುಡಿ ಬೀದಿಯಿಂದ ಹಿಂಬದಿಯ ಬೀದಿಗೆ ಹೋಗುವಾಗ ಓಣಿಯಲ್ಲಿ ಹಾಯ್ದು ಅದರ ಹಿಂಬದಿಯ ಕೊನೆ ಇರುವ ಗೌಡಗಳ ಹಟ್ಟಿಗೆ ನಡೆದ. ಕೃಷ್ಣೇಗೌಡನ ಮನೆ ಇದ್ದ ಜಾಗದಲ್ಲಿ ಮಂಗಳೂರು ಹೆಂಚಿನ ಮನೆ ಎದ್ದು ಕಾಣುತ್ತಿತ್ತು. ಮನೆಯ ಮುಂದೆ ಎತ್ತರವಾದ ಕಾಂಪೌಂಡಿನೊಳಗೆ ಒಂದು ಲಾರಿ ನಿಂತಿತ್ತು. ಆಳುಗಳು ಅದಕ್ಕೆ ಸುಲಿದ ತೆಂಗಿನಕಾಯಿಯನ್ನು ಲೋಡ್ ಮಾಡುತ್ತಿದ್ದರು. ಗೋಡೆ ಬದಿಯಲ್ಲಿ ದೊಡ್ಡ ಎನ್ಫೀಲ್ಡ್ ಮೋಟರ್ ಬೈಕ್ ನಿಂತಿತ್ತು. ಸ್ನೇಹಿತ ಮನೆಯಲ್ಲಿದ್ದಾನೆಂದು ಖಚಿತವಾಯಿತು. ಲಾರಿ ಹೋಗಿ ಬರುವಂತ ಗೇಟನ್ನು ದಾಟಿ ಒಡನಡೆದು ಗೌಡ್ರಿದಾರಾ ಎಂದು ಲೋಡ್ ಮಾಡುತ್ತಿದ್ದ ಆಳುಗಳನ್ನು ಕೇಳಿ ಒಡನಡೆದಾಗ ಹಜಾರದಲ್ಲಿ ನಿಂತುಕೊಂಡು ಕೈ ಸೋಲುವಂತೆ ಹಿಡಿದುಕೊಂಡಿದ್ದ ದೊಡ್ಡ ನೋಟಿನ ಕಂತೆಯಿಂದ ಇನ್ನೊಬ್ಬರಿಗೆ ಎಣಿಸಿಕೊಡುತ್ತಿರುವುದು ಕಂಡಿತು. 10,000 ಬಟು, ಉಳಿದದ್ದು ಮುಂದಿನ ವಾರ ಎಂದು ಅವರಿಗೆ ಹೇಳಿ ಇತ್ತ ತಿರುಗಿ ಇವನ ಗುರುತು ಸಿಕ್ಕದೆ ಮುಖ ನೋಡಿದ. ನನ್ ಗುರುತು ಹೇಳಿದರೆ ಇನ್ನೊಂದು ಲೋಡು ವ್ಯಾಪಾರ ಕೊಡಿಸ್ತೀನಿ ಇವನು ಹೇಳಿದ. ಇಷ್ಟು ಸಲಿಗೆಯಿಂದ ಮಾತನಾಡಬೇಕಾದ್ರೆ ಯಾರು ಹಳೆ ಸ್ನೇಹಿತರು ಇರಬೇಕೆಂಬ ವಿಶ್ವಾಸದಿಂದ ಅವನ ಮುಖ ಅಗಲವಾಯಿತು. ಆದರೆ ಜ್ಞಾಪಕ ಬರಲಿಲ್ಲ. ರವೀಂದ್ರ ಅಂತ ಹಳೆ ಸ್ನೇಹಿತ ಎಂದ ಮೇಲೆ ಮುಖ ತೇಗದ ಎಲೆಯಷ್ಟು ಅಗಲವಾಯಿತು. ಓ, ಈಗ ಗೊತ್ತಾಯ್ತು. ನೀನೆಯಾ? ಹಂಗಾದ್ರೆ ರಾಜಶೇಖರಪ್ಪನ ಮನೆಗೆ ಓದದ್ದು ನಿನಗೆ ಹೇಗ್ ತಿಳಿಯಿತು? ಒಂದ್ ತಿಳ್ಕ, BK ಕೃಷ್ಣೇಗೌಡನಿಗೆ ತಿಳಿದ ಹಂಗೆ ಒಂದು ನಳವು ಈ ಊರಿನ ಪ್ರವೇಶ ಮಾಡಕ್ಕಾಗಲ್ಲ, ಊರಿನಿಂದ ಹೊರಕ್ ಹೋಗಕ್ಕೂ ಆಗಲ್ಲ. ಅಲ್ಲ, ನಿಂಗೂ ಅವನಿಗೂ ಮೊದಲಿನಿಂದ ಕಾಂಟ್ಯಾಕ್ಟ್ ಐತೆ ಅಂತ ಅವನು ಒಂದು ದಿನವೂ ನನಗೆ ಸುಳಿವು ಕೊಡ್ಲಿಲ್ವಲ್ಲ? ಗುಹ್ಯ ಪೂಜೆ, ಗುಹ್ಯ ಬುದ್ಧಿ ಎಂದು ಯಾವುದೋ ಒಂದು ದೊಡ್ಡ ಐತಿಹಾಸಿಕ ಸತ್ಯವನ್ನು ಸಂಶೋಧಿಸಿದವನಂತೆ ನಕ್ಕ. ಇಲ್ಲಪ್ಪ, ಈ ಊರಿಗೆ ಬರೋಣ ಅಂತ ಚನ್ನರಾಯಪಟ್ಟಣದ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದೆ. ಅಲ್ಲೇ ಅವನು ಗುರುತು ಹಿಡಿದ. ಜೊತೆಲೇ ಹೊರಟೆವು. ನಮ್ಮ ಮನೇಲಿ ಇರು ಅಂದ. ಹೋದೆ. ಆಯ್ತು ಬಿಡು, ಈಗ ನೀನ್ ಎಲ್ಲಿದ್ದೀಯಾ? ಏನ್ ಮಾಡ್ತಿದೀಯಾ? ಬೆಂಗಳೂರಿನಲ್ಲಿ ಇಂಡಿಯನ್ ಟ್ರಿಬ್ಯೂನ್ ಪತ್ರಿಕೆಯ ರೆಸಿಡೆಂಟ್ ಎಡಿಟರ್. ಈಗ ಗೊತ್ತಾಯ್ತು ಬಿಡು. ಅವನು ಇಂಗ್ಲಿಷ್ ಟೀಚರ್, ನೀನು ಇಂಗ್ಲಿಷ್ ಪೇಪರ್ನ ಸಂಪಾದಕ. ಅದಕ್ಕೆ ಇಷ್ಟು ಅನ್ಯೋನ್ಯ. ನಾನ್ ಮಣ್ಣಿನ ಮಗ, ಕನ್ನಡದವನು. ಕನ್ನಡ ಪೇಪರ್ ಬಿಟ್ಟು ಬೇರೆ ಓದಲ್ಲ. ನೀನ್ ಬೆಂಗಳೂರಿನಲ್ಲಿ ಇದೀಯಾ, ಈ ಕೆಲಸದಲ್ಲಿ ಇದೆಯಾ ಅಂತ ಗೊತ್ತಿರ್ಲಿಲ್ಲ. ಬಾ ಕೂತ್ಕೋ ಎಂದು ಒಳಗೆ ಪೀಠೋಪಕರಣಗಳಿಂದ ಅಲಂಕರಿಸಿದ್ದ ದೊಡ್ಡ ದಿವಾನ ಖಾನೆಗೆ ಕರೆದೊಯ್ದು ಕೂರಿಸಿ ಕೇಳಿದ. ಕಾಫಿ ತಗೋತಿಯಾ? ಇಲ್ಲ, ಈಗ ತಾನೇ ಆಗಿದೆ. ಮತ್ತೆ ಕುಡಿದ್ರೆ ರಾತ್ರಿ ನಿದ್ರೆ ಬರೋಲ್ಲ. ನಮ್ಮನ್ನೆಲ್ಲ ಜ್ಞಾಪಿಸ್ಕೊಂಡು ಊರಿಗೆ ಬಂದೆಯಲ್ಲ, ಸಂತೋಷ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಲಾರಿ ಲೋಡ್ ಆಗುತ್ತೆ. ಅದರ ಜೊತೆ ನಾನು ಹೊಸ ಚನ್ನರಾಯಪಟ್ಟಣ ತಕ ಹೋಗ್ಬರ್ತೀನಿ. ನಾನು ಬೈಕ್ನಲ್ಲಿ ಹೋಗ್ತೀನಿ, ಬೈಕ್ನಲ್ಲಿ ಬಂದ್ಬಿಡ್ತೀನಿ. ನೀನ್ ಏನು ಇಷ್ಟು ವರ್ಷದ ಮೇಲೆ ನಮ್ಮನ್ನೆಲ್ಲ ಜ್ಞಾಪಿಸ್ಕೊಂಡು ಇಲ್ಲಿ ಬಂದಿದ್ದು ಹೇಳು? ಇವನ ಜೊತೆ ಈಗಲೇ ಮಾತನಾಡಬೇಕು, ಇಲ್ಲದಿದ್ದರೆ ನಾಳೆ ಕೈಗೆ ಸಿಗುತ್ತಾನೋ ಇಲ್ಲವೋ ಎಂದುಕೊಂಡು ರವೀಂದ್ರ ಮಾತು ತೆಗೆದ. ನಮ್ಮೂರ ಗುಡಿಲಿದ್ದ ಸರಸ್ವತಿ ವಿಗ್ರಹ ಕಳುವಾಗಿದೆಯಲ್ಲ, ಅದರ ವಿಷಯವಾಗಿ ನಿಮ್ಮಂತವ್ರನ್ನೆಲ್ಲ ಕಂಡು ಮಾತನಾಡಿ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಬಂದೆ. ಎಷ್ಟಾದ್ರೂ ಹುಟ್ಟಿದೂರು, ನಾವು ಚಿಕ್ಕ ವಯಸ್ಸಿನಲ್ಲಿ ಪೂಜೆ ಮಾಡಿದ ದೇವಸ್ಥಾನ. ಹೌದಾ? ಕಳುವಾಗಿದ್ಯಾ? ಯಾರು ನಿಂಗೆ ಹೇಳಿದವರು? ನಮ್ಮ ಪೇಪರ್ನಲ್ಲಿ ಮುಖಪುಟದ ನ್ಯೂಸ್ ಬಂತಲ್ಲ. ಓ, ನೀನು ಇಂಗ್ಲಿಷ್ ಪೇಪರ್ನಲ್ಲಿ ಬಂದ್ರೆ ಯಾರು ಓದ್ತಾರೆ? ನನ್ಗಂತೂ ಗೊತ್ತಿಲ್ಲ. ನಮ್ ಕೇರ್ಲಿ ಯಾರಿಗೂ ಗೊತ್ತಿಲ್ಲ. ಗೊತ್ತಿದ್ರೆ ನನ್ಗೆ ಹೇಳಿದಿರ್ತಿದ್ರಾ? ಆಯ್ತಪ್ಪ, ಈಗ ನಾನು ಹೇಳ್ತೀನಿ. ನಾನು ದೇವಸ್ಥಾನಕ್ಕೆ ಹೋಗಿ ನೋಡಿ ಬಂದೆ. ವಿಗ್ರಹ ಇದ್ದ ಜಾಗ ಖಾಲಿ ಇದೆ. ನೀನು ಕನ್ನಡ ಸಾಹಿತ್ಯ ಓದಿರೋನು. ನಮ್ಮ ಸಂಸ್ಕೃತಿ ಹೀಗೆ ಕಳ್ಳ ವ್ಯಾಪಾರದಲ್ಲಿ ಕರಗಿ ಹೋದರೆ ನಿನ್ನಂತ ವಿದ್ಯಾವಂತರಿಗೆ ತುಂಬಾ ದುಃಖವಾಗಿಯೇ ಆಗುತ್ತೆ. ನಾನಂತೂ ಪರಸ್ಥಳದಲ್ಲಿ ಇರೋನು. ಓಹೋ, ನಮ್ಮ ಸಂಸ್ಕೃತಿನ ರಕ್ಷಿಸಲೇಬೇಕು. MA ಓದುವಾಗ ನಾನು ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸ ಅಂತ ಪೇಪರ್ ಓದಿದ್ದೀನಿ. ಅದ್ರಲ್ಲಿ ನಮ್ಮ ದೇವಸ್ಥಾನ, ಶಿಲಾಶಾಸನ, ಮಾಸ್ತಿಕಲ್ಲು ಎಲ್ಲ ಬರುತ್ತೆ. ಅದಕ್ಕೆ ನಾನು ನಿನ್ನ ಹತ್ತಿರ ಬಂದಿದ್ದು. ಊರಿನಲ್ಲಿ ಒಂದು ಸಮಿತಿ ಮಾಡೋಣ. ಈಗ ಕಳುವಾಗಿರೋ ವಿಗ್ರಹನ ಎಲ್ಲಿದ್ರೂ ಹುಡುಕಿ ಪತ್ತೆ ಮಾಡಿಸ್ಬೇಕು ಅಂತ ಈ ಊರಿನ ಮಟ್ಟದಲ್ಲಿ ಒಂದು ಚಳವಳಿ ಆರಂಭವಾಗಬೇಕು. ಅದು ತಾಲೂಕು ಮಟ್ಟದ, ಜಿಲ್ಲಾ ಮಟ್ಟದ ಚಳವಳಿ ಆಗ್ಬೇಕು. ಆಗ ಪೊಲೀಸ್ನವರು ಆಸಕ್ತಿ ವಹಿಸಲೇಬೇಕಾಗತ್ತೆ. ವೃತ್ತಪತ್ರಿಕಾ ಮಟ್ಟದಲ್ಲಿ ನಾನು ಇತರ ಪತ್ರಿಕೆಗಳಿಗೆ, ಕನ್ನಡ ಪತ್ರಿಕೆಗಳಿಗೆ ಹೇಳಿ ಈ ಚಳವಳಿಗೆ ದೊಡ್ಡ ಪ್ರಚಾರ ಕೊಡಿಸ್ತೀನಿ. ಇದು ಒಂದು ಮುಖ. ಎರಡನೇದು ಅಂದ್ರೆ, ಈಗ ಇರೋ ದೇವಸ್ಥಾನದ ಪೌಳಿಯನ್ನು ರಿಪೇರಿ ಮಾಡಿಸಿ ಪೌಳಿ ಬಾಗಿಲಿಗೆ, ಗುಡಿ ಬಾಗಿಲಿಗೆ ಕದ ಹಾಕಿ ಮಾಡಿಸೋದು. ಅದಕ್ಕೆ ಬೇಕಾದ ಹಣವನ್ನು ಊರಿನವರೇ ಚಂದ ಹಾಕಿ ಕೊಡಿಸ್ಬೇಕು. ಈ ಊರಿನವನಾದ ನಾನು ಶಕ್ತಿ ಮೀರಿ ಕೊಡ್ತೀನಿ. ಶಕ್ತಿ ಮೀರಿ ಅಂದ್ರೆ ಎಷ್ಟು ಕೊಡ್ತಿ? ಕೃಷ್ಣೇಗೌಡ ಆಸ್ತೆ ವಹಿಸಿದ. 5,000 ಅಂತ ಇಟ್ಕೋ. ಆಯ್ತು. ಸಮಿತಿಯಲ್ಲಿ ಯಾರ್ಯಾರು ಇರ್ಬೇಕಂತಿ? ನಮ್ಮೂರಿನವರೇ ವಿದ್ಯಾವಂತ ಜನ ಇರ್ಬೇಕು. ನೀನು, ರಾಜಶೇಖರ, ಇನ್ನು ಉಳಿದವರ ಹೆಸರನ್ನ ನಿರ್ಧರಿಸೋಣ. ನಮ್ ರಾಜಶೇಖರಪ್ಪನ? ಆಗಬಹುದು ಎನ್ನುತ್ತಾ ಅವನ ಮನಸ್ಸಿನಲ್ಲಿ ಅನುಮಾನ ಹುಟ್ಟುವಂತೆ ಮುಗುಳ್ನಕ್ಕು ಕೃಷ್ಣೇಗೌಡ ಅಂದ. ಖಂಡಿತ ಆಗ್ಬಹುದು. ವಿದ್ಯಾವಂತರು, ಇಂಗ್ಲಿಷ್ ಟೀಚರು ನಿಮ್ಮನ್ನ ಕರ್ಕೊಂಡು ಹೋಗಿ ಮನೇಲಿ ಆತಿಥ್ಯ ಮಾಡಿದ್ದಾರೆ. 800 ವರ್ಷಗಳ ಹಿಂದೆಯೇ ಹುಟ್ಟಿದ ಜಾತಿ ವಿರುದ್ಧ ಚಳುವಳಿ ಮಾಡಿದ ಗುರುವಿನ ಮತಸ್ಥ. ಖಂಡಿತ ಆಗಬಹುದು. ರವೀಂದ್ರನಿಗೆ ತಬ್ಬಿಬ್ಬಾಯಿತು. ತಾನು ಅವನ ಹೆಸರು ಹೇಳಬಾರದಾಗಿತ್ತೆನಿಸಿದರು ಹೇಳಿದ್ದೆ ಒಳ್ಳೇದಾಯ್ತು. ಒಳವಿರಸಗಳು ಗೊತ್ತಿಲ್ಲದೆ ನಾನಿಲ್ಲಿ ಸಮಿತಿ ಮಾಡಿ ಬೆಂಗಳೂರಿಗೆ ಹಿಂದಿರುಗಿದರೆ ಈ ಸಮಿತಿ ಸಾಮರಸ್ಯದಿಂದ ಕೆಲಸ ಮಾಡುವುದಿಲ್ಲ ಎಂಬ ಸಮರ್ಥನೆಯೂ ತೋಚಿತು.
ನನಗೇನು ಗೊತ್ತು ಸ್ಥಳೀಯ ವಿದ್ಯಮಾನ, ನೀನೇ ಬಿಡಿಸಿ ಹೇಳಪ್ಪ ಎಂದ. ಒಂದು ದೊಡ್ಡ ಪತ್ರಿಕೆಯ ಸಂಪಾದಕರಿಗೆ ಇವೆಲ್ಲ ಹೊಳಿಯಾಕೆ ಇಲ್ವೇ? ಅಥವಾ ಇಂಗ್ಲಿಷ್ ಪೇಪರ್ನವರು ಬರೀ ಡೆಲ್ಲಿ, ಲಂಡನ್, ಅಮೆರಿಕದ ರಾಜಕೀಯನೇ ಬರೀತಾರೆ, ಸ್ಥಳದ್ದು ಮಣ್ಣಿನೊಳಗಿದ್ದು ಬೇರಿನದವರಿಗೆ ತಿಳಿಯೋದೇ ಇಲ್ಲ ಎಂದ. ಇವನ ವೃತ್ತಿ ಸಾಮರ್ಥ್ಯವನ್ನೇ ಶಂಕಿಸುವವನಂತೆ. ರವೀಂದ್ರನಿಗೆ ಏನೋ ಹೊಳೆದಂತಾಯ್ತು. ಆದರೆ ಮೂರ್ತ ವಿವರ ತಿಳಿಯಲಿಲ್ಲ. ನೋಡಪ್ಪ, ನಾನು ಈ ಊರು ನೋಡಿ 20 ವರ್ಷವಾಯ್ತು. ಅದಕ್ಕೆ ಮೊದಲು ಕೂಡ ಮಿಡ್ಲ್ ಸ್ಕೂಲ್ ತನಕ ಇಲ್ಲಿ ಓದಿದ್ದು. ಆಗ ನೀನು ನನ್ನ ಹೊರಗೆ ಹುಡುಗ, ಅವನು ನಮ್ಮ ಹೊರಗೆ ಹುಡುಗ. ನನಗಾದರೂ ಎಷ್ಟು ಅರ್ಥವಾಗುತ್ತದೆ, ನೀನು ಬಿಡಿಸಿ ಹೇಳು. ಹೇಳ್ತೀನಿ ತಡಿ. ಲೇಸಿದ್ದ, ನನ್ಗೊಂದು ಲೋಟ ಕಾಫಿ ತಗಂಬ. ಇವರಿಗೆ ಒಂದೆಳೆ ನೀರು ಕೆಂದಿಗಿಂದು ಬೆಳ್ಳಿ ಲೋಟಕ್ಕೆ ಹಾಕಿ ಸಕ್ಕರೆ ನಿಂಬಿ ಹಣ್ಣು ಹಿಡ್ಕಂಡ್ ತಾತ ಎಂದಾಗ ಇವನು, ನಾನು ಹಂಗೆ ಕುಡಿತೀನಿ, ಲೋಟ ಗೀಟಕ್ಕೆ ಹಾಕಿದ್ ಬೇಡ, ಸಕ್ಕರೆ ನಿಂಬೆ ಹಣ್ಣು ಯಾವುದು ಬೇಡ, ಅದರ ಸಹಜ ರುಚಿ ಕೆಟ್ಟು ಹೋಗ್ಬಿಡುತ್ತೆ ಎಂದು ನಡುವೆ ಸೇರಿಸಿದ. ಕೃಷ್ಣೇಗೌಡನ ಮುಖದಲ್ಲಿ ಪ್ರಸನ್ನತೆ ಕಂಡಿತು. ಹಂಗೆ ಮಾಡ್ಲೇ ಎಂದು ಸಿದ್ಧನಿಗೆ ಹೇಳಿದ. ನೀನಿನ್ನು ನಿಜವಾದ ನಮ್ಮೂರಿನವನು ಅಂತ ಈಗ ಸಾಬೀತಾಯ್ತು. ನಾನು ನೀನು ತೆಂಗಿನ ಮರ ಹಾಕಿದ್ದು ಜ್ಞಾಪಕವಾಯ್ತಾ? 4-4, 5-5 ಹೊಡಿತಿದ್ವಿ ಎನ್ನುವಾಗ ಬಾಲ್ಯದ ಸಹಜ ಮೈತ್ರಿ ಉಕ್ಕಿ ಬಂತು. ರವಿ, ನೀನು ನಾಳೆ ಮಧ್ಯಾಹ್ನ ನಮ್ಮ ಮನೆಗೆ ಉಣ್ಣಾಕ್ ಬರ್ಬೇಕು. ನಾನು ನೀನು ಜೊತೆಲೆ ಕೂತು ಉಣ್ಬೇಕು. ಖಂಡಿತ ಬರ್ತೀನಿ. ಇವನು ಅದಕ್ಕೆ ಕಾಯ್ತಿದ್ದಂತೆ ಒಪ್ಪಿಕೊಂಡ. ಬಾಡು ತಿಂತೀಯಾ? ಇಲ್ಲಪ್ಪ. ಮತ್ತೆ ಇಂಗ್ಲಿಷ್ ಪೇಪರ್ಗೆ ಎಡಿಟರ್ ಆಗಿದ್ಯಾ? ನಾನ್ ವೆಜ್ ತಗೊಳ್ಳೋದಿಲ್ಲ ಅಂದ್ರೆ ಹಂಗೆ? ಬಾಡು ತಿನ್ನದೇ ಇರೋರಿಗೆ ಏನಡಿಗೆ ಮಾಡ್ಬೇಕು ಅಂತ ನಮ್ಮ ಗೌಡಗಳಿಗೆ ತಿಳಿಯೋದೇ ಇಲ್ಲ. ನಮ್ಮೂರಿಗೆ ಗೊತ್ತಿರೋದು ಅದೊಂದೇ. ಅದಕ್ಕೆ ಕಲಿಯೋ ತನಕ ನಿಮ್ಮ ಪುಳಿಚಾರ್ನವರು ಮುಂದಕ್ಕೆ ಬರಲ್ಲ ಎಂದು 32 ಹಲ್ಲುಗಳನ್ನು ಕಾಣುವಂತೆ ನಕ್ಕ. ತಮಾಷೆಗೆ ಹೇಳ್ದೆ ಬಿಡು. ನನ್ ಮಿಸೆಸ್ ಮಾಡೋ ಹಂಗೆ ಕೇಸರಿ ಬಾತ್ನ ನಿಮ್ ಬ್ರಾಹ್ಮಣರ ಯಾವ ಅಡುಗೆನೂ ಮಾಡಕ್ಕಿಲ್ಲ. ಮನೆಯಲ್ಲಿ ಬೆಣ್ಣೆ ಕಾಸಿದ ತುಪ್ಪ. ನಾಳೆ ನೀನೇ ನೋಡ್ತೀಯಂತೆ. ನಾನು ಏನ್ ಹೇಳ್ತಿದ್ದೆ? ಅದೇ ರಾಜಶೇಖರ್ನ ವಿಷಯ. ತಪ್ಪು ಬೇಡ. ನಾನು ಅವನು ಫ್ರೆಂಡ್ಸ್, ಆದ್ರೆ ಕೇವಲ ಸ್ನೇಹ. ನಾನ್ ಚಾಡಿ ಹೇಳಕ್ ಹೇಳ್ತಾ ಇಲ್ಲ, ಇರೋ ವಿಷಯನ ಹೇಳ್ತಿದ್ದೀನಿ. ಅವನ್ ಜಾತಿ ಯಾವ್ದಪ್ಪ? ಶಿವನ್ನ ಬಿಟ್ಟು ಬೇರೆ ಯಾವುದನ್ನು ಪೂಜೆ ಮಾಡೋರ್ನ ಭವಿ ಅಂತ ಕರೆಯೋ ಜನ ಅವರು. ನೀನು ಹೇಳ್ತಿರೋದು ಚೆನ್ನಕೇಶವನ ಗುಡಿ. ಈಗಲೇ ಹಾಳು ಬಿದ್ದಿರೋ ಗುಡಿನ ಜೀರ್ಣೋದ್ಧಾರ ಮಾಡೋಕೆ ಅವನ್ನ ಸೇರಿಸ್ಕೊಂಡ್ರೆ ಒಳಗೆ ಬತ್ತಿ ಮಡಗೋದಿಲ್ವಾ? ಅಥವಾ ಒಳಗಿರೋ ವಿಷ್ಣು ವಿಗ್ರಹನ ಎತ್ತಿ ಹಾಕ್ಸಿ ಅಲ್ಲೊಂದು ಶಿವಲಿಂಗ ಸ್ಥಾಪಿಸೋದಿಲ್ವಾ? ಅದೆಲ್ಲ ಈಗ್ಲೂ ಮಾಡ್ತಾರಾ ಈ 20ನೇ ಶತಮಾನದ ಕೊನೆಯಲ್ಲಿ? ಇವನು ಅಪನಂಬಿಕೆಯಿಂದ ಕೇಳಿದ. ನೀನು ನಮ್ಮ ಹಿಸ್ಟ್ರಿ ಓದು, ಗೊತ್ತಾಗುತ್ತೆ. ಕರ್ನಾಟಕ ಸಂಸ್ಕೃತಿಯ ಇತಿಹಾಸ, ಶಿಲಾಶಾಸನ, ಕಲೆಗಳನ್ನ ಓದಿರೋ ನಾನ್ ಹೇಳ್ತೀನಿ ಕೇಳು. ಈ ಊರಿನ ಮೂಲ ಹೆಸರು ಹೇಳು ನೋಡೋಣ. ನಂಗೆ ಗೊತ್ತಿಲ್ಲ. ಬಸವನಪುರ ಅಂತ. ಇವನು ತಡವರಿಸಿದ. ನಾನು ಶಾಸನದಲ್ಲಿ ತೋರಿಸಿ ಬಿಡ್ತೀನಿ. ಚೆನ್ನಾಪುರ ಅಂತ ಇತ್ತು ಮೂಲದಲ್ಲಿ, ಅಂದ್ರೆ ಚೆನ್ನಕೇಶವನಪುರ. ಇಲ್ಲಿಯ ಗ್ರಾಮ ದೈವವೇ ಅದು. ಊರ ಮಧ್ಯೆ ಇದೆ ತಿಳ್ಕ. ವಿಷ್ಣು ದೇವರು ಯಾವಾಗ್ಲೂ ಊರ ಮಧ್ಯೆ ಇರುತ್ತೆ. ಶಿವಾಲಯ ಊರ ಹೊರಗೆ, ಅಂದ್ರೆ ಮಶಾಣದ ತಾವ. ಅಂದ್ರೆ ಊರಿನವರೆಲ್ಲ ಈ ದೇವರ ಭಕ್ತರು ತಾನೆ. ಜಕಣಾಚಾರ್ಯ ಕಾಲದಲ್ಲಿ ಅಲ್ವಾ? ನೀನೇ ಹೇಳು. ಹ್ಞೂ ಅನ್ನು. ಹಾಗೆ ಕಾಣುತ್ತೇನೆ. ಹಾಗೆ ಇತ್ತು. ಚೆನ್ನಾಪುರ ಬಸವನಪುರ ಹೆಂಗಾಯ್ತು? ಇವರದು ಮತಾಂತರಗೊಳಿಸೋ ಚಳವಳಿ. ನಮ್ಮೂರಿನಲ್ಲಿ ಬಹಳ ಜನನ ಮತಾಂತರ ಅದು ಬ್ಯಾಡ ಅಂದ್ರೆ ಜಾತ್ಯಂತರ ಮಾಡ್ಕೊಂಡ್ಬಿಟ್ರು. ಅದರ ಪರಿಣಾಮ ಏನಾಯ್ತು? ಪರ ಜಾತಿ ಮರಳುಗಾಡಿನಲ್ಲಿ ಚೆನ್ನಕೇಶವ ನಲುಗಿ ಸಾಯೋ ಸ್ಥಿತಿಗೆ ಬಂದವನೇ. ಅವನ ಗುಡಿಲಿದ್ದ ಸರಸ್ವತಿ ವಿಗ್ರಹ ಕಳೆದು ಹೋಗಿರುವುದೊಂದು ಚಿಲ್ಲರೆ ವಿಷಯ ಬಿಡು. ಅಂದ್ರೆ ಆ ಜಾತಿಯಲ್ಲದೆ ಈ ದೇವರನ್ನ ಇಷ್ಟ ದೇವತೆ ಅಂತ ಪೂಜೆ ಮಾಡೋರೆ ಮೆಜಾರಿಟಿಯಲ್ಲಿದ್ರೆ ಈ ಗುಡಿಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ ಅಂತೀಯ? ನೋಡಪ್ಪ, ನೀನು ವೈವ ಓಸಿ ಮಾಡಕೊಂಡ್ರೆ ನಾನು ಆನ್ಸರ್ ಮಾಡಲ್ಲ. ನಿಜ ವಿಷಯ ಹೇಳಿದ್ದೀನಿ. ಯಾವ ವರ್ಷ ಈ ಚೆನ್ನಾಪುರ ಬಸವಪುರ ಆಯ್ತು ಅನ್ನೋಕ್ಕೂ ರೆಕಾರ್ಡ್ ಇದೆ. ಇನ್ನೊಂದೇನ್ ಗೊತ್ತಾ? ಈ ಊರು ಚನ್ನರಾಯಪಟ್ಟಣ, ತಿಪಟೂರು 2 ತಾಲೂಕುಗಳ ಮಧ್ಯೆ ಇದೆ ತಾನೆ. ಇವರೆಲ್ಲ ಸೇರಿ ಏನ್ ಕಿತಾಪತಿ ಮಾಡವ್ರೆ ಗೊತ್ತಾ? ಏನಾರ ಮಾಡಿ ಇದನ್ನ ಚನ್ನರಾಯಪಟ್ಟಣದಿಂದ ತಿಪಟೂರಿಗೆ ವರ್ಗಾಯಿಸ್ಬಿಡ್ಬೇಕು ಅಂತ. ಈ ತಾಲೂಕಿನಲ್ಲಿರೋ ಗಂಟ ಅವರ ಜಾತಿಯ ಮೇಲೆ ಎಂಪಿನ ಮಾಡಕ್ಕಾಗಲ್ಲ. ಆ ತಾಲೂಕಿಗೆ ಹೋದ್ರೆ ಅವ್ರದ್ದೇ ಚುನಾವಣೆ, ಅವ್ರದ್ದೇ ಪ್ರತಿನಿಧಿ. ಅದಕ್ಕೆ ಏನೇನು ಕಾರಸ್ಥಾನ ಚಿತಾವಣೆ ಮಾಡ್ತವ್ರೆ ನಿನ್ ಗೊತ್ತಿಲ್ಲ. ಇದಕ್ಕೆಲ್ಲ ಗೈಡು ಅವನೇ, ಟೀಚರ್, ಇಂಗ್ಲಿಷ್ ಟೀಚರ್ BM ರಾಜಶೇಖರಯ್ಯ, ಈಗ ರಾಜಶೇಖರ್. ಅವನ ಮನೆಯಲ್ಲೇ ಇದೆಲ್ಲ ಮಂತ್ರಾಲೋಚನೆ ಆಗೋದು. ಅವನ ಜಾತಿಯವರೇ DPI ಆಗಿರೋದ್ರಿಂದ ತನ್ನ ಊರಿಗೆ ವರ್ಗ ಮಾಡಿಸ್ಕೊಂಡು ಇಂಗ್ಲಿಷ್ ಟ್ಯೂಷನ್ನಲ್ಲೇ ವರ್ಷಕ್ಕೆ 15,000 ಸಂಪಾದಿಸ್ಕೊಂಡು ಭೂಮಿ ಕಾಣಿ ಅಭಿವೃದ್ಧಿ ಮಾಡ್ಕೊಂಡಿದ್ದಾನೆ. ಅಷ್ಟರಲ್ಲಿ ಕಾಫಿ ಎಳೆನೀರು ಬಂದವು. ಲಾರಿ ಲೋಡ್ ಆಯ್ತು ಎಂದು ಬಂದು ಹೇಳಿದರು. ನಾಳೆ ಮಧ್ಯಾಹ್ನ 12 ಗಂಟೆಗೆ ಕರೆಕ್ಟಾಗಿ ನೀನು ಬಂದ್ಬಿಡ್ಬೇಕು ಎಂದು ಮತ್ತೊಮ್ಮೆ ಹೇಳಿ ಕೈ ಕುಲುಕಿ ಕೃಷ್ಣೇಗೌಡ ಹೋಗಿ ಮೋಟರ್ ಬೈಕನ್ನು ಒದೆದು ಸ್ಟಾರ್ಟ್ ಮಾಡಿದ. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.